Hello dear DCT aspirants, welcome to Abhyas Academy YouTube platform. So ನಿಮಗೆ ಗೊತ್ತಿರೋ ಹಾಗೆ DCT ಎಕ್ಸಾಮ್ಸ್ಗೆ ನೀವು ಆಲ್ರೆಡಿ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಆ ಪ್ರಿಪ್ರೇಷನ್ಗೆ ನಮ್ಮ ಅಕಾಡೆಮಿ ಕಡೆಯಿಂದ ಒಂದು ವಿಡಿಯೋ ಸೀರೀಸ್ನ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ಪ್ರಮುಖವಾಗಿ ನಿಮಗೆ ಎರಡನೇ ಸಬ್ಜೆಕ್ಟ್ ಆಗಿರುವಂಥ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಅಂತ ಏನು ಸಬ್ಜೆಕ್ಟ್ ಇದೆ, ಆ ಸಬ್ಜೆಕ್ಟ್ನಲ್ಲಿ ನಿಮಗೆ 4 ಚಾಪ್ಟರ್ ಬರ್ತವೆ. ಆ 4 ಚಾಪ್ಟರ್ನಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಮೊದಲನೇ ಚಾಪ್ಟರ್ ಅಂತ ಸ್ಟ್ಯಾಟಿಸ್ಟಿಕಲ್ ಡೇಟಾ ಕಲೆಕ್ಷನ್ ಆ್ಯಂಡ್ ಟೈಪ್ಸ್ ಅಂತ ಏನು ಚಾಪ್ಟರ್ ಇದೆ. ಸೊ ಈ ಚಾಪ್ಟರ್ನಲ್ಲಿ ನಿಮಗೆ 3 ಮಾರ್ಕ್ ಕ್ವಶನ್ಸ್ 3 ಕ್ವಶನ್ಸ್ ಕೇಳ್ತಾನೆ. ಸೊ ಅದರಲ್ಲಿ ಕ್ಲಾಸ್ 1 ಇದಾಗಿರುತ್ತೆ. ಸೊ ಈ ಕ್ಲಾಸ್ 1ಅಲ್ಲಿ ಏನೇನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ, ಯಾವೆಲ್ಲ ಟಾಪಿಕ್ಸ್ ಇದೆ ಅಂತ ನಾವೀಗ ನೋಡ್ತಾ ಹೋಗೋಣ. ಸೊ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಈ ಎಲ್ಲ ವಿಡಿಯೋ ಸೀರೀಸ್ನ ನೀವು ವಾಚ್ ಮಾಡೋದ್ರಿಂದ 100% ಜನರಲ್ ಆಗಿ ಎಲ್ಲರೂ ಕೂಡ ಆನ್ಸರ್ ಮಾಡ್ಬೋದಂತ ಕ್ವಶನ್ಸ್ ಇರುವಂಥ ಚಾಪ್ಟರ್ ಇದು. ಸೊ 3 ಮಾರ್ಕ್ಸು ಈಸಿಯಾಗಿ ನೀವು ಎಲ್ಲರೂ ಕೂಡ ಪಡ್ಕೊತ ಹೋಗ್ಬೋದು. ಈ ಚಾಪ್ಟರ್ನಲ್ಲಿ ಯಾವುದೇ ರೀತಿ ಕ್ಯಾಲ್ಕುಲೇಷನ್ಸ್ ಇರ್ಬೋದು, ಯಾವುದೇ ರೀತಿ ಟೆಕ್ನಿಕಲ್ ಥಿಂಗ್ಸ್ ಅಷ್ಟೊಂದೇನು ಇರೋದಿಲ್ಲ, ಜನರಲ್ ಆಗಿರುತ್ತೆ ಟಾಪಿಕ್ಸು. ನೀವು ಕರೆಕ್ಟಾಗಿ ವಾಚ್ ಮಾಡಿ ಸೊ ನೀವು ಸ್ಕೋರ್ ಮಾಡ್ಬೋದು ಈಸಿಯಾಗಿ. ಸೊ ಲೆಟ್ ಅಸ್ ಬಿಗಿನ್ ದ ಚಾಪ್ಟರ್. ಓಕೆ, ನೋಡ್ತಾ ಹೋಗೋಣ. ಸೊ ನಿಮಗೆ ಈ ಸ್ಟ್ಯಾಟಿಸ್ಟಿಕಲ್ ಡೇಟಾ ಕಲೆಕ್ಷನ್ ಆ್ಯಂಡ್ ಟೈಪ್ಸ್ ಅಂತ ಏನು ಚಾಪ್ಟರ್ ಇದೆ, ಈ ಚಾಪ್ಟರ್ ನಿಮಗೆ 3 ಮಾರ್ಕ್ಸ್ ವೆಯ್ಟೇಜ್ ತಗೊಂಡಿರುತ್ತೆ. ಸೊ 3 ಮಾರ್ಕ್ಸ್ ಇರುತ್ತೆ ಈ ಚಾಪ್ಟರ್ದು ವೆಯ್ಟೇಜು. ಸೊ ಅದು ನಿಮಗೆ ಗೊತ್ತಿರಬೇಕು. ಪ್ರತಿಯೊಂದು ಚಾಪ್ಟರ್ದು ಕೂಡ ನಿಮಗೆ ವೆಯ್ಟೇಜ್ ಗೊತ್ತಿರಬೇಕು, ಯಾವ್ಯಾವ ಟಾಪಿಕ್ಸಿಂದ ಕ್ವಶನ್ಸ್ ಕೇಳ್ತಾನೆ ಇದೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಈ ಚಾಪ್ಟರ್ನಲ್ಲಿ ನಿಮಗೆ ಟಾಪಿಕ್ಸ್ ಏನೇನು ಬರುತ್ತೆ ಅಂತ ಗೊತ್ತಿಲ್ಲ ನಿಮಗೆ. ಟಾಪಿಕ್ಸ್ ಅಂತ ಅಂದರೆ ನೀವೇನು DCET 2025 ಸಿಲೆಬಸ್ ಏನು KE ಏನವರು ರಿಲೀಸ್ ಮಾಡಿದ್ದಾರೆ, ಅವರು ಯಾವ್ಯಾವೆಲ್ಲ ಟಾಪಿಕ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಂದರೆ, ದಿಸ್ ಇಸ್ ದ ಸಿಲೆಬಸ್. ಡೆಫಿನೇಷನ್ಸ್ ಆಫ್ ಡೇಟಾ ಕಲೆಕ್ಷನ್, ಡೇಟಾ ಆ್ಯಂಡ್ ಕ್ಲಾಸಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಕ್ವಾಲಿಟೇಟಿವ್ ಡೇಟಾ, ಕ್ವಾಂಟಿಟೇಟಿವ್ ಡೇಟಾ, ಡಿಸ್ಕ್ರೀಟ್ ಡೇಟಾ, ಕಂಟಿನ್ಯೂಯಸ್ ಡೇಟಾ ಅಂತ. ಅಂದರೆ ಡೇಟಾ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಅದ್ರದ್ದು ಕ್ಲಾಸಿಫಿಕೇಶನ್ ಗೊತ್ತಿರಬೇಕು, ಟೈಪ್ಸ್ ಏನೇನಿದಾವೆ, ಕ್ಲಾಸಿಫೈ ಹೆಂಗ್ ಮಾಡಿದ್ದಾರೆ ಅಂತ. ಓಕೆ, ಅದು ಮತ್ತೆ ಡೇಟಾ ಕಲೆಕ್ಷನ್ ಟೂಲ್ಸ್ ಅಂತ ಇರುತ್ತೆ. ಇದು ಅಂದ್ರೆ ಯಾವ್ಯಾವ ಮೆಥಡ್ ಮುಖಾಂತರ ನಾವು ಡೇಟಾನ ಕಲೆಕ್ಟ್ ಮಾಡ್ತೀವಿ ಅಂತ ಅದ್ರ ಬಗ್ಗೆ ಇದೆ ಇದು. ಅಂದ್ರೆ ಇದು ಕ್ವಶ್ಚನೇರ್ಸ್ ಅಂತ ಇರುತ್ತೆ, ಸರ್ವೆ ಅಂತ ಇರುತ್ತೆ, ಇಂಟರ್ವ್ಯೂಸ್ ಅಂತ ಇರುತ್ತೆ, ಫೋಕಸ್ ಗ್ರೂಪ್ ಡಿಸ್ಕಷನ್ ಅಂತ ಇರುತ್ತೆ. ಇಷ್ಟೇ ಅಲ್ಲ, ಇನ್ನೂ ದೇರ್ ಆರ್ ಸೆವರಲ್ ಟೂಲ್ಸ್ ಆರ್ ದೇರ್, ಬಟ್ ನಿಮ್ KE ಕಡೆಯಿಂದ ಇಷ್ಟು ಟೂಲ್ಸ್ ಮಾತ್ರ ಇಟ್ಟಿದ್ದಾರೆ. ಅಂಡ್ ದ ಲಾಸ್ಟ್ ಟಾಪಿಕ್ ಏನಿದೆ, ಡೇಟಾ ಕ್ಲೀನಿಂಗ್ ಅಂತ ಇಟ್ಟಿದ್ದಾರೆ. ಸೊ ಇಲ್ಲಿ ಮೇಜರ್ಲಿ ನಾವು ವಿಲ್ ಸಿ 3 ಟಾಪಿಕ್ಸ್. 3 ಟಾಪಿಕ್ಸ್ ಇಂದನೂ ಕೂಡ ಕ್ವಶನ್ ಅವನು ಕೇಳ್ತಾ ಹೋಗ್ತಾನೆ. 3 ಟಾಪಿಕ್ಸ್ ಇದಾವೆ, 3 ಕ್ವಶನ್ಸ್ ಇದಾವೆ. ಸೊ ಹಾಗಾಗಿ ಈ 3 ಟಾಪಿಕ್ಸ್ನ ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟಾಗಿ ಕೇಳಿ, ಎಲ್ಲ ವಿಡಿಯೋ ಸೀರೀಸ್ನ ವಾಚ್ ಮಾಡಿ, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ಓಕೆ, ಈ ಚಾಪ್ಟರ್ನಲ್ಲಿ ಈ ಚಾಪ್ಟರ್ನ ಮುಂದುವರೆದ ಭಾಗದಲ್ಲಿ ನಾವು ಎಷ್ಟೊಂದು ಟೆಕ್ನಿಕಲ್ ಟರ್ಮ್ಸ್ಗಳನ್ನ ನೋಡಬೇಕಾಗತ್ತೆ. ಸೊ ಅದರಲ್ಲಿ ಒಂದು ಸಮ್ ಬೇಸಿಕ್ ಡೆಫಿನೇಷನ್ಸ್ಗಳನ್ನ ನೋಡ್ತಾ ಹೋಗೋಣ. ಇವು ಅರ್ಥ ಆದರೆ ನಾವು ನೆಕ್ಸ್ಟ್ ಏನು ಟಾಪಿಕ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಅದು ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಿಮಗೆ ಡೇಟಾ ಅಂದ್ರೆ ಏನು ಅಂತ ಗೊತ್ತಿರಬೇಕು. ನೋಡಿ, ಡೇಟಾ ಅಂತ ಅಂದ್ರೆ ನೀವು ತುಂಬಾ ಕಡೆ ವರ್ಡ್ನ ಕೇಳಿದ್ರೆ ಡೇಟಾ ಅಂತ. ಇಟ್ ಈಸ್ ನಾಟ್ ಜಸ್ಟ್ ಮೊಬೈಲ್ ಡೇಟಾ ಅಂತಾರಲ್ಲ, ಆ ಥರ ಅಂತ ಅಲ್ಲ. ಡೇಟಾ ಅಂತ ಅಂದ್ರೆ ಇಟ್ ಈಸ್ ಎ ಸೆಟ್ ಆಫ್ ಇನ್ಫಾರ್ಮೇಶನ್ಸ್ ಅಂತ. ಅಂದ್ರೆ ಡೇಟಾ ರೆಫರ್ಸ್ ಇನ್ಫಾರ್ಮೇಶನ್ ಅಂತ, ಒಂದು ಮಾಹಿತಿ. ಒಬ್ರಿಂದ ಏನಾದರೂ ಒಂದನ್ನ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೆ, ಕೇಳಿ ಪಡ್ಕೋತಾ ಇದೆಯಾ ಅಂತ ಅಂದ್ರೆ ಅದನ್ನ ಡೇಟಾ ಅಂತ ಕರೀತಾರೆ. ಸಿಂಪ್ಲಿ ನೋಡಿ, ಡೇಟಾ ರೆಫರ್ಸ್ ಟು ದ ಫ್ಯಾಕ್ಟ್ಸ್ ಆರ್ ಇನ್ಫಾರ್ಮೇಶನ್ ಸಚ್ ಆಸ್. ಆ ಡೇಟಾ ನಿಮಗೆ ಯಾವ ರೂಪದಲ್ಲಿ ಬೇಕಾದರೂ ಇರ್ಬೋದು. ಅವನು ನಂಬರ್ನಲ್ಲಿ ಇರ್ಬೋದು, ವರ್ಡ್ಸ್ನಲ್ಲಿ ಕೊಡ್ಬೋದು, ಮೆಷರ್ಮೆಂಟ್ನಲ್ಲಿ ಕೊಡ್ಬೋದು, ಅಬ್ಸರ್ವೇಷನ್ ಕೊಡ್ಬೋದು, ಡಿಸ್ಕ್ರಿಪ್ಷನ್ ಮುಖಾಂತರ ಕೊಡ್ಬೋದು. ಅಂದರೆ ನಂಬರ್ಸ್, ನಿನ್ನ ಹೈಟ್ ಎಷ್ಟು ಅಂತ ಕೇಳ್ತೀಯ, ಅವನು ನನ್ನ ಹೈಟ್ 5 ಫೀಟ್ ಅಂತ ಹೇಳ್ತಾನೆ. ಓಕೆನಾ? ಆ 5 ಫೀಟ್ ಅನ್ನೋದು ನಂಬರ್ ಮುಖಾಂತರ ಕೊಟ್ಟ ಅಲ್ವಾ ಡೇಟಾ, ದಟ್ ಈಸ್ ಆಲ್ಸೋ ಎ ಡೇಟಾ. ಅವನು ವರ್ಡ್ಸ್ನಲ್ಲಿ ಕೊಡ್ಬೋದು, ನಿನ್ನ ಹೆಸರೇನು ಅಂತ ಕೊಡ್ತಾನೆ. ಸೊ ನನ್ನ ಹೆಸರು ರಮೇಶ ಅಂತ ಹೇಳ್ತಾನೆ, ದಟ್ ಈಸ್ ಆಲ್ಸೋ ಎ ಡೇಟಾ. ಮೆಷರ್ಮೆಂಟ್ಗಳನ್ನ ಕೊಡ್ಬೋದು. ಅಬ್ಸರ್ವೇಷನ್ ಅಂತ ಏನಿದೆ, ದಟ್ ಈಸ್ ಆಲ್ಸೋ ಎ ಡೇಟಾ. ಅಬ್ಸರ್ವ್, ಯಾವುದೋ ಒಂದು ವಿಷಯನ ಅಬ್ಸರ್ವ್ ಮಾಡ್ತಾ ಇರ್ತೀಯ. ಸೊ ಯಾವುದೋ ಒಂದು ಏನಂತ ಹೋಗುತ್ತೆ, ಒಂದು ಪ್ರಾಣಿ ಹೆಂಗೆ ಬಿಹೇವ್ ಮಾಡುತ್ತೆ, ಡೇ ಟೈಮಲ್ಲಿ ಹೆಂಗೆ ಬಿಹೇವ್ ಮಾಡುತ್ತೆ, ನೈಟ್ ಟೈಮಲ್ಲಿ ಹೆಂಗೆ ಬಿಹೇವ್ ಮಾಡುತ್ತೆ, ಈ ಥರ ಎಲ್ಲ ನೀವು ಅಬ್ಸರ್ವ್ ಮಾಡ್ತೀರಾ. ಅಬ್ಸರ್ವ್ ಮಾಡಿ ಒಂದು ಮಾಹಿತಿನ ಕಲೆಕ್ಟ್ ಮಾಡ್ತೀರಾ, ದಟ್ ಈಸ್ ಆಲ್ಸೋ ಎ ಡೇಟಾ.
ಓಕೆನಾ. ಅಥವಾ ಡಿಸ್ಕ್ರಿಪ್ಷನ್ಸ್, ಯಾವುದೋ ಒಂದು ಏನೋ ಒಂದು ಕ್ವಶನ್ಸ್ ಕೇಳ್ತೀನಿ, ಅದನ್ನ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಯಾರಾದರೂ ನಿಮಗೆ ಮಾಹಿತಿನ ಕೊಡ್ಬೋದು. ದಟ್ ಈಸ್ ಆಲ್ಸೋ ಎ ಡೇಟಾ. ಸೊ ಸಿಂಪ್ಲಿ ಹೇಳಬೇಕಂದ್ರೆ ಡೇಟಾ ರೆಫರ್ಸ್ ಟು ಇನ್ಫಾರ್ಮೇಷನ್, ಮಾಹಿತಿ. ಓಕೆನಾ. ಸೊ ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ಅಂತಂದ್ರೆ ಏನು? ನೀವು ಓದ್ತಾ ಇರೋ ಸಬ್ಜೆಕ್ಟ್ ಬಂದ್ಬಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ಆಗಿರೋದ್ರಿಂದ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಡೆಫಿನೇಷನ್ ಗೊತ್ತಿರಬೇಕಾಗತ್ತೆ. ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ ನಿಮ್ಮ ಎಕ್ಸಾಮ್ಸ್ನಲ್ಲಿ. ಓಕೆ. ಸ್ಟ್ಯಾಟಿಸ್ಟಿಕ್ಸ್ ಇಸ್ ದಿ ಸೈನ್ಸ್ ಆಫ್ ಕಲೆಕ್ಟಿಂಗ್. ನೋಡಿ, ಕಲೆಕ್ಟಿಂಗ್, ಅನಲೈಸಿಂಗ್, ಪ್ರೆಸೆಂಟಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ದಿ ಡೇಟಾ. ಓಕೆನಾ. ಅಂದರೆ ಇಟ್ಸ್ ಎ ಸೈನ್ಸ್ ಆಫ್ ಕಲೆಕ್ಟಿಂಗ್, ಅಂದರೆ ಡೇಟಾನ ಕಲೆಕ್ಟ್ ಮಾಡೋದು, ಅನಲೈಸ್ ಮಾಡೋದು. ಅನಲೈಸ್ ಅಂತ ಅಂದರೆ ನಾವು ವಿಲ್ ಡೂ ಸೋ ಮೆನಿ ಆಪರೇಷನ್ಸ್ ಫಾರ್ ಎ ಡೇಟಾ. ಈಗ ಒಂದು 100 ಜನದ್ದು ಹೈಟ್ ಫೈಂಡ್ ಔಟ್ ಮಾಡಿದ್ದೀನಿ ಅಂತಂದರೆ ವಿ ಕ್ಯಾನ್ ಫೈಂಡ್ ದಿ ಅವರೇಜ್ ಆಫ್ ದಿ ಹೈಟ್. ಓಕೆನಾ. ಮೀನ್ ಆಫ್ ದಿ ಹೈಟ್, ಮೋಡ್ ಆಫ್ ದಿ ಹೈಟ್. ಓಕೆನಾ. ಮೀನು, ಮೀಡಿಯನ್ನು, ಮೋಡು, ಏನಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಈ ಥರ ದೇರ್ ಆರ್ ಸೆವ್ರಲ್ ಏನಾದರೂ ಆಪರೇಷನ್ಸ್ಗಳಿದಾವೆ. ಆ ಆಪರೇಷನ್ಸ್ನೆಲ್ಲ ಮಾಡೋದನ್ನ ಅನಾಲಿಸಿಸ್ ಮಾಡೋದು ಅಂತ ಕರೀತಾರೆ. ಒನ್ಸ್ ಆಫ್ಟರ್ ಅನಾಲಿಸಿಸ್ ನಾವು ಪ್ರೆಸೆಂಟ್ ಮಾಡ್ತೀವಿ ಡೇಟಾನ. ಓಕೆನಾ. ಪ್ರೆಸೆಂಟೇಷನ್ ಹೆಂಗ್ ಬೇಕಾದ್ರೆ ಇರ್ಬೋದು. ಇಟ್ ಈಸ್ ಥ್ರೂ ಗ್ರಾಫಿಕಲ್ ಇರ್ಬೋದು. ಗ್ರಾಫಿಕಲ್ನಲ್ಲಿ ನಿಮಗೆ ನೆಕ್ಸ್ಟ್ ಚಾಪ್ಟರ್ ಸಮ್ಮರೈಸೇಷನ್ ಆಫ್ ಡೇಟಾ ಅಂತ ಬರುತ್ತೆ. ಅಲ್ಲಿ ನಿಮಗೆ ಗ್ರಾಫಿಕಲ್ ಮೆಥಡ್ ಬರುತ್ತೆ, ಪೈ ಚಾರ್ಟ್ ಬರುತ್ತೆ, ಹಿಸ್ಟೋಗ್ರಾಮ್ ಬರುತ್ತೆ, ಈ ಥರ ಸೆವ್ರಲ್ ಲೀನಿಯರ್ ಗ್ರಾಫ್ ಅಂತ ಬರುತ್ತೆ. ಈ ಥರ ಎಷ್ಟೊಂದು ಬಾರ್ ಗ್ರಾಫ್ ಅಂತ ಬರುತ್ತೆ. ಆ ಥರದ್ರಲ್ಲಿ ನೀವು ಡೇಟಾ ನೀವು ಕಲೆಕ್ಟ್ ಏನು ಮಾಡಿರ್ತೀರ ಅದನ್ನ ಈಸಿಯಾಗಿ ಪ್ರೆಸೆಂಟ್ ಮಾಡ್ಬೋದು. ಪ್ರೆಸೆಂಟ್ ಮಾಡಿದ್ದಾದ ತಕ್ಷಣ ನಮಗೆ ಕನ್ಕ್ಲೂಷನ್ ಬೇಕಲ್ವಾ. ಕನ್ಕ್ಲೂಷನ್ ಅಂತಂದ್ರೆ ಇಂಟರ್ಪ್ರಿಟ್ ಮಾಡ್ಬೋದು. ಅಂದ್ರೆ ನಾನು ಇಷ್ಟೊಂದು ಡೇಟಾ ಕಲೆಕ್ಟ್ ಮಾಡಿದೆ, ಆ ಡೇಟಾ ಇಂದ ನನಗೆ ಇಂಥ ಡಿಸಿಷನ್ ತಗೋಬಹುದು. ಅಂದ್ರೆ ಇದ್ರದ್ದು ಅರ್ಥ ಫೈನಲ್ ಏನ್ ಸ್ಟೇಜ್ ಇದೆ ಅದನ್ನ ಇಂಟರ್ಪ್ರಿಟ್ ಅಂತ ಕರೀತಾರೆ. ಇದನ್ನ ಹಿಂಗ್ ಇಂಟರ್ಪ್ರಿಟ್ ಮಾಡ್ಬೋದು. ಫೈನಲ್ ಕನ್ಕ್ಲೂಷನ್ ಅಂತ ಏನ್ ಮಾತಾಡ್ತೀವಿ, ದಟ್ ಈಸ್ ವಿ ಕಾಲ್ ಇಟ್ ಆಸ್ ಇಂಟರ್ಪ್ರಿಟಿಂಗ್ ದ ಡೇಟಾ. ಕ್ಲಿಯರ್ ಅಲ್ವಾ? ಸೊ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ನೋಡು ಇಷ್ಟೇ 4 ವಿಷಯಗಳು: ಕಲೆಕ್ಟಿಂಗ್, ಅನಲೈಸಿಂಗ್, ಪ್ರೆಸೆಂಟಿಂಗ್, ಇಂಟರ್ಪ್ರಿಟಿಂಗ್. ಈ 4 ವಿಷಯಗಳು ಗೊತ್ತಿರಬೇಕು. ಕ್ಲಿಯರ್ ಅಲ್ವಾ? ಸೊ ಡೇಟಾ ಅಂದ್ರೆ ಗೊತ್ತಾಯ್ತು, ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಗೊತ್ತಾಯ್ತು. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್, ಈಗ ಅದ್ರ ಜೊತೆಗೆ ನಿಮಗೆ ಸಮ್ ಆಫ್ ದಿ ಡೆಫಿನೇಷನ್ಸ್ ನಿಮಗೆ ಗೊತ್ತಿರಬೇಕು. ಅದರಲ್ಲಿ 3 ಡೆಫಿನೇಷನ್ಸ್ ನಾ ತಗೊಂತೀನಿ. ಯೂನಿಟ್ ಅಂತ ತಗೊಂತೀನಿ, ಪಾಪ್ಯುಲೇಷನ್ ಅಂತ ತಗೊಂತೀನಿ, ಸ್ಯಾಂಪಲ್ ಅಂತ ತಗೊಂತೀನಿ. ಫಸ್ಟ್ ಆಫ್ ಆಲ್ ಯೂನಿಟ್ ಅಂದ್ರೆ ಏನು ಅಂತ ನೋಡೋಣ. ಯೂನಿಟ್ ಅಂತ ಅಂದ್ರೆ ಯೂನಿಟ್ ರೆಫರ್ಸ್ ಟು ದ ಇಂಡಿವಿಜುವಲ್ ಎಂಟಿಟೀಸ್ ಆರ್ ದ ಎಲಿಮೆಂಟ್ಸ್ ಫ್ರಮ್ ವಿಚ್ ದ ಡೇಟಾ ಇಸ್ ಕಲೆಕ್ಟೆಡ್ ಅಂಡ್ ಅನಲೈಸ್ಡ್. ಅಂದ್ರೆ ನೀನು ಯಾರ ಹತ್ರ ಇನ್ಫಾರ್ಮೇಶನ್ ತಗೋತಾ ಇದೆಯಾ ಅದನ್ನೇ ನಾವು ಒಂದೊಂದು ಎಲಿಮೆಂಟ್ ನಾವು ಒಬ್ಬೊಬ್ಬ ಪರ್ಸನ್ ನಾವು ಯೂನಿಟ್ ಅಂತ ಟ್ರೀಟ್ ಮಾಡ್ತಾ ಇದ್ದೀವಿ. ಈಗ ಸಪೋಸ್ ನಾನು 1000 ಜನಗಳ ಹತ್ರ ಇನ್ಫಾರ್ಮೇಶನ್ ತಗೋಬೇಕು. ಅದ್ರಲ್ಲಿ ಆ 1000 ಜನಗಳು ಒಬ್ಬೊಬ್ಬ ಇರ್ತಾರಲ್ವಾ, ಅವರೆಲ್ಲಾರನ್ನೂ ಕೂಡ ಒಬ್ಬೊಬ್ಬನ್ನು ಕೂಡ ನಾವು ಯೂನಿಟ್ ಅಂತ ಕರಿತೀವಿ. ಯೂನಿಟ್ ಅಂತ ಅಂದ್ರೆ ಯಾರ್ಯಾರ ಹತ್ರ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೆ, ನಿನ್ನ ಟಾರ್ಗೆಟ್ ಆಡಿಯನ್ಸ್ ಯಾರಿದ್ರೆ ಅದರಲ್ಲಿರೋ ಪ್ರತಿಯೊಬ್ಬ ಕೂಡ ಒಂದೊಂದು ಯೂನಿಟ್ ಅಂತ ಅನ್ಸ್ಕೊಳ್ತಾರೆ. ಓಕೆನಾ? ಇಟ್ ಈಸ್ ಅನ್ ಇಂಡಿವಿಜುವಲ್ ಎಂಟಿಟಿ ಅಂತ ಕರಿತೀವಿ. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಕಮಿಂಗ್ ಟು ಪಾಪ್ಯುಲೇಷನ್. ಪಾಪ್ಯುಲೇಷನ್ ಅಂದ್ರೆ ಏನು ಅಂತ ಅಂದ್ರೆ ದ ಎಂಟೈರ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಅಥವಾ ಆಬ್ಜೆಕ್ಟ್ಸ್ ಅಥವಾ ಈವೆಂಟ್ಸ್, ಅಬ್ಸರ್ವೇಷನ್ ಏನಿದೆ ಅದನ್ನೇ ನಾನು ಏನಂತ ಕರಿತೀನಿ ಅಂದ್ರೆ ಪಾಪ್ಯುಲೇಷನ್. ದ ಓಲ್ ಫುಲ್ ಏನಿದೆ, ನಾನು 100 ಜನದ ಹತ್ರ ಅಥವಾ 1000 ಜನದ ಹತ್ರ ನಾನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ 1000 ಜನ ಒಟ್ಟಾಗಿ ನಾವೇನಂತ ಕರಿತೀವಿ ಅಂದ್ರೆ ಪಾಪ್ಯುಲೇಷನ್ ಅಂತ ಕರಿತೀವಿ. ಸೊ ಈಗ ನೀವು ಒಂದು ಕ್ಲಾಸ್ ರೂಮ್ ಇಂದ ಡೇಟಾ ಕಲೆಕ್ಟ್ ಮಾಡ್ತಾ ಇದೀಯ ಅಂತಂದ್ರೆ ನಿಮ್ ಕ್ಲಾಸ್ ರೂಮ್ ಅಲ್ಲಿ ಒಂದು 50 ಜನ ಇದ್ದಾರೆ ಅಂತ ಅನ್ಕೊಳ್ಳಿ. ಆ 50 ಜನನ್ನೇ ನಾವೇನಂತ ಕರಿತೀವಿ ಅಂದ್ರೆ ಪಾಪ್ಯುಲೇಷನ್ ಅಂತ ಕರಿತೀವಿ. ಅದರಲ್ಲಿರೋ ಒಬ್ಬೊಬ್ಬನ್ನು ನಾವೇನಂತ ಕರಿತೀವಿ, ಯೂನಿಟ್ ಅಂತ ಕರಿತೀವಿ. ಆ 50 ಜನನ ಟುಗೆದರ್ ನಾವೇನಂತ ಕರಿತೀವಿ, ಪಾಪ್ಯುಲೇಷನ್. ಗ್ರೂಪ್ ಆಫ್ ಪೀಪಲ್, ಗ್ರೂಪ್ ಆಫ್ ಅಬ್ಸರ್ವೇಷನ್ಸ್, ಅದನ್ನ ನಾವು ಪಾಪ್ಯುಲೇಷನ್ ಅಂತ ಕರಿತೀವಿ. ಅದರಲ್ಲಿರೋ ಒಂದೊಂದು ಎಲಿಮೆಂಟ್ ನ ನಾವೇನಂತ ಕರಿತೀವಿ, ಯೂನಿಟ್ ಅಂತ ಕರಿತೀವಿ. ಸೊ ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಸ್ಯಾಂಪಲ್ ಅಂತ ಬರುತ್ತೆ. ಸ್ಯಾಂಪಲ್ ಅಂತ ಯಾವಾಗ ಬರುತ್ತೆ ಅಂತ ಅಂದ್ರೆ, ಈಗ ನಿಮ್ಮ ರಿಸರ್ಚ್ ಏನಿದೆ, ನಿಮ್ಮ ಡೇಟಾ ಕಲೆಕ್ಷನ್ ಯಾರ್ಯಾರ ಹತ್ರ ಮಾಡಬೇಕು, ಆ ಟಾರ್ಗೆಟ್ ಆಡಿಯನ್ಸು ತುಂಬಾ ದೊಡ್ಡದಾಗಿದ್ರು ಅಂತ ಇಟ್ಕೊಳ್ಳಿ. ತುಂಬಾ ದೊಡ್ಡದಾಗಿ ಅಂತಂದ್ರೆ 1,00,000 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ. ಆ 1,00,000 ಜನ ಹತ್ರ ಹೋಗಿ ಇನ್ಫಾರ್ಮೇಶನ್ ಅಥವಾ ಡೇಟಾನ ಕಲೆಕ್ಟ್ ಮಾಡೋದು ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಲ್ವಾ? ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂತ, ವಿ ಆರ್ ನಾಟ್ ಗೋಯಿಂಗ್ ಟು ಕಲೆಕ್ಟ್ ದ ಇನ್ಫಾರ್ಮೇಶನ್ ಫ್ರಮ್ ಆಲ್ ಆಫ್ ದೆಮ್. ಇನ್ಸ್ಟೆಡ್ ನಾವೇನ್ ಮಾಡ್ತೀವಿ, ವಿ ವಿಲ್ ಸೆಲೆಕ್ಟ್ ದಿ ಸ್ಯಾಂಪಲ್.
ಅಲ್ಲೊಬ್ಬ ಇಲ್ಲೊಬ್ಬ ಅಂದ್ರೆ ರ್ಯಾಂಡಮ್ ಆಗಿ ನಾವು ಸ್ಯಾಂಪಲ್ಗಳನ್ನ ರ್ಯಾಂಡಮ್ ಯೂನಿಟ್ಸ್ಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರ ಹತ್ರ ಇನ್ಫಾರ್ಮೇಶನ್ ತಗೊಂತೀವಿ. ಅವ್ರ ಹತ್ರ ಏನು ಇನ್ಫಾರ್ಮೇಶನ್ ತಗೊಂತೀವಿ ಆ ಇನ್ಫಾರ್ಮೇಶನ್ ವಿ ವಿಲ್ ಜನರಲೈಸ್ ಮಾಡ್ಬಿಡ್ತೀವಿ. ಓಕೆ, ಈ ಅಷ್ಟೂ ಲಕ್ಷ ಜನಕ್ಕೂ ಇದು ತೀರ್ಮಾನ ಆಗುತ್ತೆ ಅಂತ. ಅಂದ್ರೆ ನಾವ್ ಯಾರ್ಯಾರ ಹತ್ರ ಇನ್ಫಾರ್ಮೇಶನ್ ತಗೊಂಡ್ವಿ ಆ 1,00,000 ಜನ ಹತ್ರ ಇನ್ಫಾರ್ಮೇಶನ್ ತಗೊಳ್ಳಿಲ್ಲ, ಅಲ್ಲಲ್ಲಿ ಯೂನಿಟ್ಸ್ಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರ ಹತ್ರ ಇನ್ಫಾರ್ಮೇಶನ್ ತಗೊಂಡ್ವಿ. ಅದನ್ನ ನಾವು ಸ್ಯಾಂಪಲ್ ಅಂತ ಕರಿತೀವಿ. ಅಷ್ಟೇ, ಏನಿಲ್ಲ. ಸ್ಯಾಂಪಲ್ ಅಂತ ಅಂದ್ರೆ ಇಟ್ ಈಸ್ ಎ ಸಬ್ಸೆಟ್ ಆಫ್ ಪಾಪ್ಯುಲೇಷನ್ ಏನಿರುತ್ತೆ ಅದು ತುಂಬಾ ಲಾರ್ಜ್ ಇದ್ದಾಗ ಎಲ್ಲರ ಹತ್ರ ಇನ್ಫಾರ್ಮೇಶನ್ ತಗೊಳಕ್ಕಾಗಲ್ಲ, ಒಂದು ಸಬ್ಸೆಟ್ ನ ತಗೊಂಡು ಅದರಲ್ಲಿರುವಂತ ಅವ್ರ ಹತ್ರ ತಗೊಂತೀವಿ. ಪಾಪ್ಯುಲೇಷನ್ ಸೆಲೆಕ್ಟೆಡ್ ಟು ರೆಪ್ರೆಸೆಂಟ್ ದಿ ಲಾರ್ಜರ್ ಗ್ರೂಪ್. ತುಂಬಾ ಲಾರ್ಜರ್ ಗ್ರೂಪ್ ನ ರೆಪ್ರೆಸೆಂಟ್ ಮಾಡಕ್ಕೆ ಸ್ವಲ್ಪ ಜನರ ಹತ್ರ ಇನ್ಫಾರ್ಮೇಶನ್ ತಗೊಂತೀವಿ. sample should ideally representative of the population to ensure the findings can be generalized. ಅಂದ್ರೆ ಏನ್ ಸ್ಯಾಂಪಲ್ ಇಂದ ನಮಗೆ ಔಟ್ಕಮ್ ಬರುತ್ತೆ ಆ ಔಟ್ಕಮ್ ನ ನಾವು ಜನರಲೈಸ್ ಮಾಡ್ತೀವಿ ಫಾರ್ ದಿ ಹೋಲ್ ಪಾಪ್ಯುಲೇಷನ್. ಓಕೆನಾ, ಅದನ್ನ ಸ್ಯಾಂಪಲ್ ಅಂತ ಕರಿತೀವಿ. ನಿಮ್ಗೆ ಈ ಡಯಾಗ್ರಾಮ್ ನ ನೋಡಿದ್ರೆ ಒಂದು ಐಡಿಯಾ ಸಿಗುತ್ತೆ. ನೋಡಿ, ಈಗ ಇದು ಫುಲ್ ಪಾಪ್ಯುಲೇಷನ್, ಜನ ಜಾಸ್ತಿ ಇದ್ದಾರೆ. ಇಲ್ಲಿ ಎಲ್ಲರ ಹತ್ರ ಇನ್ಫಾರ್ಮೇಶನ್ ತಗೊಳ್ಳೋದಿಕ್ ಆಗಲ್ಲ. ಓಕೆನಾ, ಸೊ ನೋಡಿ, ಇದ್ರಲ್ಲಿರೋ ಪ್ರತಿಯೊಬ್ಬನು ಕೂಡ ಒಬ್ಬೊಬ್ಬ ಯೂನಿಟ್ ಆಗ್ತಾನೆ. ಸೊ ದೀಸ್ ಆರ್ ಆಲ್ ಸಮ್ ಇಂಡಿವಿಜುವಲ್ ಯೂನಿಟ್ಸ್. ಅದ್ರಲ್ಲಿ ಎಲ್ಲರ ಹತ್ರ ಇನ್ಫಾರ್ಮೇಶನ್ ತಗೊಳಕ್ ಆಗಲ್ಲ. ಸೊ ಫಾರ್ ದ್ಯಾಟ್ ರೀಸನ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ನೋಡಿ, ಈಗ ಇಲ್ಲಿ ಸ್ವಲ್ಪ ಜನನ ಸೆಲೆಕ್ಟ್ ಮಾಡಿದೀನಿ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಯಾಂಪಲ್ ಅಂತ ಕರಿತೀವಿ. ನೋಡಿ, ಇದು ಸ್ಯಾಂಪಲ್, ಇದು ಟೋಟಲ್ ಪಾಪ್ಯುಲೇಷನ್. ಇದರಲ್ಲಿರೋ ಪ್ರತಿಯೊಬ್ಬನು ಕೂಡ ಏನೇನಾಗ್ತಾನೆ, ಯೂನಿಟ್ ಆಗ್ತಾನೆ. ಓಕೆನಾ, ಸೊ ನಿಮ್ಗೆ ಇವಾಗ ಐಡಿಯಾ ಗೊತ್ತಾಯ್ತು ಯೂನಿಟ್ ಅಂದ್ರೆ ಏನು, ಸ್ಯಾಂಪಲ್ ಅಂದ್ರೆ ಏನು, ಪಾಪ್ಯುಲೇಷನ್ ಅಂದ್ರೆ ಏನು. ಓಕೆನಾ, ಸೊ ಇಷ್ಟು ನಿಮ್ಗೆ ಕ್ಲಾರಿಟಿ ಇರಬೇಕಾಗುತ್ತೆ. ಸೊ ಕ್ಲಿಯರ್ ಆಯ್ತಲ್ವಾ? ಎಸ್, ನೆಕ್ಸ್ಟ್ ನೋಡೋಣ. ಕ್ಲಿಯರ್ ಆಗಿ ಅಂದ್ರೆ ಇದರಲ್ಲಿ ಕ್ವಶನ್ಸ್ ಹಿಂಗೆ ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ. ಸ್ವಲ್ಪ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಕ್ವಶನ್ ಕೇಳ್ಬೋದು. ನೀವು ಕನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಂಡಿರ್ಬೇಕಾಗತ್ತೆ. ಕನ್ಸೆಪ್ಟ್ಸ್ ನಿಮಗೆ ನೀಟಾಗಿ ಅರ್ಥ ಆಗಿತ್ತು ಅಂತ ಅಂದ್ರೆ ಯು ಕ್ಯಾನ್ ಡೂ ಮಿರಾಕಲ್ಸ್. ನಾನು ಹೇಳ್ತೀನಿ ಅಲ್ವಾ, ಕರೆಕ್ಟಾಗಿ ವಿಡಿಯೋಸ್ ನಾವು ವಾಚ್ ಮಾಡ್ಬೇಕು, ಎಲ್ಲೂ ಸ್ಕಿಪ್ ಮಾಡಿದಾಗ ಏನಾಗ್ತಿದೆ ಅಂತ ನೋಡ್ಕೋಬೇಕು. ದ ಕೋರ್ ಆಫ್ ದಿ ಚಾಪ್ಟರ್ ಏನ್ ಹೇಳುತ್ತೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಜನರಲ್ ಆಗಿ ವಿತೌಟ್ ಎನಿಥಿಂಗ್ ನೀವು ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿ ಮಾರ್ಕ್ಸ್ ತಗೋಬಹುದು. ಕರೆಕ್ಟಾಗಿ ನನ್ನ ಫಾಲೋ ಮಾಡ್ಬೇಕು. ನಾನು ಏನು ಹೇಳ್ತೀನಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಗೆ ಈಸಿಲಿ ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಇದು ಏನು ನಾನು ಹೇಳ್ತಾ ಇರ್ತೀನಿ ಇದ್ರದ್ದೆಲ್ಲ ಮೆಟೀರಿಯಲ್ಸ್ ಬಂದ್ಬಿಟ್ಟು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ ತಗೊಂಡು ಓದ್ಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಓಕೆನಾ, ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಟಾಪಿಕ್ ಬರುತ್ತೆ. ಇಲ್ಲಿ ಸಮ್ ಮೋರ್ ಡೆಫಿನಿಷನ್ಸ್ ಏನಪ್ಪಾ ಅಂದ್ರೆ ಇನ್ವೆಸ್ಟಿಗೇಟರ್ ಅಂತ ಬರುತ್ತೆ, ಎನ್ಯುಮರೇಟರ್ ಅಂತ ಬರುತ್ತೆ, ರೆಸ್ಪಾಂಡೆಂಟ್ ಆರ್ ಇನ್ಫಾರ್ಮೆಂಟ್ಸ್ ಅಂತ ಬರುತ್ತೆ. ಏನ್ ಸರ್ ಈ ಮೂರಕ್ಕೂ ಮೀನಿಂಗು? ಸೊ ಮೊದಲನೇದಾಗಿ ನಾನು ಯೂನಿಟ್ ಅಂದ್ರೆ ಏನು, ಸ್ಯಾಂಪಲ್ ಅಂದ್ರೆ ಏನು, ಪಾಪ್ಯುಲೇಷನ್ ಅಂದ್ರೆ ಏನು ಅಂತ ನೋಡಿದೆ. ಇದರಲ್ಲಿ ನಾನು ಇನ್ವೆಸ್ಟಿಗೇಟರ್ ಅಂದ್ರೆ ಏನು, ಎನ್ಯುಮರೇಟರ್ ಅಂದ್ರೆ ಏನು, ರೆಸ್ಪಾಂಡೆಂಟ್ ಅಥವಾ ಇನ್ಫಾರ್ಮೆಂಟ್ ಅಂದ್ರೆ ಏನು ಅಂತ ನೋಡೋಣ. ಈಗ ಯಾವುದೇ ಒಂದು ಸರ್ವೆ ರಿಸರ್ಚ್ ಮಾಡಬೇಕಾದ್ರೆ ಸರ್ವೆನ ಕಂಡಕ್ಟ್ ಮಾಡಬೇಕಾದ್ರೆ ರಿಸರ್ಚ್ನ ಕಂಡಕ್ಟ್ ಮಾಡಬೇಕಾದ್ರೆ ಅದರಲ್ಲಿ ಒಬ್ಬ ಹೆಡ್ ಇರ್ತಾನೆ. ಆ ಹೆಡ್ ಏನಿರ್ತಾನೆ, ಯಾರಿರ್ತಾನೆ, ಅವನ್ನ ನಾವು ಇನ್ವೆಸ್ಟಿಗೇಟರ್ ಅಂತ ಕರಿತೀವಿ. ಓಕೆನಾ, ಸೊ ಇನ್ವೆಸ್ಟಿಗೇಟರ್ ಅಂತ ಅಂದ್ರೆ ದ ಇನ್ವೆಸ್ಟಿಗೇಟರ್ ಈಸ್ ದ ಪರ್ಸನ್ ಆರ್ ಎ ಟೀಮ್ ಹೂ ಕಂಡಕ್ಟ್ಸ್ ದಿ ಸ್ಟ್ಯಾಟಿಸ್ಟಿಕಲ್ ಎನ್ಕ್ವೈರಿ ಅಥವಾ ಸರ್ವೆ ಅಂಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡಿಸೈನಿಂಗ್ ಅಂಡ್ ಕಂಡಕ್ಟಿಂಗ್ ದಿ ಸರ್ವೆ ಅಂತ ಹೇಳ್ಬೋದು. ಅಂದ್ರೆ ಯಾರು ಹೆಡ್ ಏನಿರ್ತಾನೆ, ಯಾರು ಡಿಸೈನ್ ಮಾಡ್ತಾನೆ, ಕಂಡಕ್ಟ್ ಮಾಡ್ತಾನೆ ಸರ್ವೆನ, ಅವನ್ನೇ ನಾವೇನಂತ ಕರಿತೀವಿ ಅಂತ ಅಂದ್ರೆ ಇನ್ವೆಸ್ಟಿಗೇಟರ್ ಅಂತ ಕರಿತೀವಿ. ಓಕೆನಾ, ಇನ್ವೆಸ್ಟಿಗೇಟರ್ ಪರ್ಸನ್ ಅಥವಾ ಟೀಮ್ ಕೂಡ ಇರ್ಬೋದು, 4-5 ಜನ ಇನ್ವೆಸ್ಟಿಗೇಟರ್ಸ್ ಕೂಡ ಇರ್ಬೋದು ಒಂದು. ಓಕೆ, ಈಸ್ ದ ಹೆಡ್ ಆಫ್ ದಿ ಸ್ಟ್ಯಾಟಿಸ್ಟಿಕಲ್ ಎನ್ಕ್ವೈರಿ ಅಂತ ಕರಿತೀವಿ. ಎನ್ಯುಮರೇಟರ್ ಅಂತ ಅಂದ್ರೆ ಎನ್ಯುಮರೇಟರ್ ಇಸ್ ಎ ಪರ್ಸನ್ ಹೂ ಈಸ್ ಟ್ರೈನ್ಡ್ ಅಂಡ್ ಎಂಪ್ಲಾಯ್ಡ್ ಅಥವಾ ಡಿಪ್ಲಾಯ್ಡ್ ಟು ಕಲೆಕ್ಟ್ ದಿ ಡೇಟಾ ಡೈರೆಕ್ಟ್ಲಿ ಫ್ರಮ್ ದಿ ರೆಸ್ಪಾಂಡೆಂಟ್ಸ್ ಇನ್ ದ ಫೀಲ್ಡ್. ಅಂದ್ರೆ ಇನ್ವೆಸ್ಟಿಗೇಟರ್ ಏನಿರ್ತಾನೆ ಅವನೇ ಹೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲ್ಲ, ಅವನ ಕೆಳಗಡೆ ಒಬ್ಬ ಇರ್ತಾನೆ ಎನ್ಯುಮರೇಟರ್ ಅಂತ. ವಾಟ್ ಈಸ್ ಗೋಯಿಂಗ್ ಟು ಡೂ ಇಸ್ ಈ ಡೈರೆಕ್ಟ್ಲಿ ಗೋಯಿಂಗ್ ಟು ದ ಪರ್ಸನ್, ಯಾರಿಂದ ನಾನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕು ಅವನ ಹತ್ರ ಹೋಗ್ಬಿಟ್ಟು ಇವನು ಹೋಗಿ ಡೇಟಾ ಕಲೆಕ್ಟ್ ಮಾಡಿಕೊಂಡು, ಯಾರು ಎನ್ಯುಮರೇಟರು, ಆ ಡೇಟಾನ ತಗೊಬಂದು ಯಾರಿಗೆ ಕೊಡ್ತಾನೆ, ಇನ್ವೆಸ್ಟಿಗೇಟರಿಗೆ ಕೊಡ್ತಾನೆ. ಅಂದ್ರೆ ನೀವು ಈ ಕ್ಲಾರಿಟಿಗೆ ಅರ್ಥ ಮಾಡ್ಕೋಬೇಕು. ಇನ್ವೆಸ್ಟಿಗೇಟರ್ ಅನ್ನೋದು ಹೆಡ್ ಇರ್ತಾನೆ, ಅವನ ಕೈ ಕೆಳಗಡೆ ಯಾರಿರ್ತಾನೆ, ಎನ್ಯುಮರೇಟರ್ ಇರ್ತಾನೆ. ಆ ಎನ್ಯುಮರೇಟರ್ ಹೋಗಿ ಡೇಟಾನ ಕಲೆಕ್ಟ್ ಮಾಡ್ಕೊಬಂದು ಆ ಡೇಟಾನ ಯೂನಿಕ್ ಕೊಡ್ತಾನೆ. ಓಕೆನಾ, ಅಂದ್ರೆ ಇದು ಒಂದ್ರ ಕೆಳಗಡೆ ಒಂದು, ಅಂದ್ರೆ ಸ್ಟೇಜಸ್ ಏನಿದೆ ಡೇಟಾ ಕಲೆಕ್ಟ್ ಮಾಡಿದ್ರೆ ಅದರಲ್ಲಿ ಬರುವಂಥದ್ದು.
ಓಕೆ, ಇದು ನಿಮಗೆ ಗೊತ್ತಿರಬೇಕು. ಅಂಡ್ ರೆಸ್ಪಾಂಡೆಂಟ್ಸ್ ಅಥವಾ ಇನ್ಫಾರ್ಮೆಂಟ್ಸ್ ಅಂತ ಕರಿತೀವಿ. ಹಿಂಗಂದ್ರೆ ಏನು ಅಂತ ಅಂದ್ರೆ ದ ಪರ್ಸನ್ ಫ್ರಮ್ ಹೂಮ್ ದ ಇನ್ಫಾರ್ಮೇಶನ್ ವಿಲ್ ಬಿ ಕಲೆಕ್ಟೆಡ್ ಆರ್ ಕಾಲ್ಡ್ ರೆಸ್ಪಾಂಡೆಂಟ್ಸ್ ಅಂತ ಕರೀತಾರೆ. ಅಂದ್ರೆ ನೀವು ಯಾರಿಂದ ಹೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದೆಯಾ ಅವ್ರನ್ನ ನಾವು ರೆಸ್ಪಾಂಡೆಂಟ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಈಗ ಒಂದು ಕಾಲೇಜಲ್ಲಿ ಸ್ಟೂಡೆಂಟ್ಸ್ದು ಹೈಟ್ಸ್ ಫೈಂಡ್ ಔಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಅಲ್ಲಿರೋ ಪ್ರತಿಯೊಬ್ಬ ಸ್ಟೂಡೆಂಟ್ನು ನಾವೇನಂತ ಕರಿತೀವಿ ಅಂತಂದ್ರೆ ರೆಸ್ಪಾಂಡೆಂಟ್ಸ್ ಅಂತ ಕರಿತೀವಿ. ಈಗ 3 ಸ್ಟೇಜ್ಗಳು ಗೊತ್ತಾಯ್ತು. ಒಬ್ಬ ಹೈಯರ್ ಆಫೀಸರ್ ತರ ಇನ್ವೆಸ್ಟಿಗೇಟರ್ ಇರ್ತಾರೆ, ಅವನ ಕೈ ಕೆಳಗಡೆ ನಿಮ್ಗೆ ಯಾರು ಇರ್ತಾನೆ, ಎನ್ಯುಮರೇಟರ್ ಇರ್ತಾನೆ. ನೀವು ಇನ್ಫಾರ್ಮೇಶನ್ ಯಾರಿಂದ ಕಲೆಕ್ಟ್ ಮಾಡ್ತೀರೋ ಅವ್ರನ್ನ ಏನಂತ ಕರಿತೀವಿ ನಾವು, ರೆಸ್ಪಾಂಡೆಂಟ್ಸ್ ಅಂತ ಕರಿತೀವಿ. ಸೊ 3 ಡೆಫಿನೇಷನ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಕ್ಲಿಯರ್ ಅಲ್ವಾ? ಸೊ ಇಷ್ಟು ಇನ್ವೆಸ್ಟಿಗೇಟರ್, ಎನ್ಯುಮರೇಟರ್, ರೆಸ್ಪಾಂಡೆಂಟ್ಸ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ವೇರಿಯಬಲ್. ವೇರಿಯಬಲ್ ಮತ್ತೆ ಅಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಸೊ ವೇರಿಯಬಲ್ ಮತ್ತೆ ಅಟ್ರಿಬ್ಯೂಟ್ಸ್. ವೇರಿಯಬಲ್ ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ನಿಮ್ಗೆ ಒಂದು ಸ್ವಲ್ಪ ನೆಕ್ಸ್ಟ್ ಟಾಪಿಕ್ ನಲ್ಲಿ ಬರುತ್ತೆ, ಅದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಚಿಕ್ಕದಾಗಿ ನಿಮಗೆ ಕ್ವಾಂಟಿಟೇಟಿವ್ ಅಂದ್ರೆ ಏನು, ಕ್ವಾಲಿಟೇಟಿವ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ವಾಂಟಿಟೇಟಿವ್ ಅಂತ ಅಂದ್ರೆ ಡೇಟಾ ಟೈಪ್ ಇದು. ಇದು ಯಾವ್ಯಾವನ್ನ ನಾವು ನಂಬರ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಓಕೆ, ನ್ಯೂಮರಿಕಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಡೇಟಾನ ನಾವೇನಂತ ಕರಿತೀವಿ ಅಂದ್ರೆ ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀವಿ. ಅಂದ್ರೆ ಸಪೋಸ್ ನೋಡಿ, ಹೈಟ್ ಇರ್ಬೋದು, ವೆಯ್ಟ್ ಇರ್ಬೋದು, ಪರ್ಸೆಂಟೇಜ್, ನಂಬರ್ ಆಫ್ ಸ್ಟೂಡೆಂಟ್ಸ್, ಇವನ್ನೆಲ್ಲ ಏನಂತ ಕರಿತೀವಿ, ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀವಿ. ಕ್ಲಿಯರ್ ಅಲ್ವಾ? ಕ್ವಾಂಟಿಟೇಟಿವ್ ಅಂತಂದ್ರೆ ನಂಬರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡುವಂತಹ ಡೇಟಾಗಳನ್ನ ನಾವು ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀವಿ. ಯಾವ್ದ್ಯಾವ್ದನ್ನ ನಾವು ನಂಬರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ ಅದನ್ನ ನಾವು ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೀವಿ. ಸೊ ಅಂದ್ರೆ ನಾಟ್ ಇನ್ ನಂಬರ್ಸ್, ಓಕೆನಾ, ನಾಟ್ ಇನ್ ನಂಬರ್ಸ್, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ವಾಲಿಟೇಟಿವ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸ್ಕಿನ್ ಕಲರ್, ಫೀಲಿಂಗ್ಸ್, ಎಮೋಷನ್ಸ್, ಇಂಟೆಲಿಜೆನ್ಸ್, ಎಮೋಷನ್ಸ್ ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ಮ್ಯಾರಿಟಲ್ ಸ್ಟೇಟಸ್ ಇರ್ಬೋದು, ಕಲರ್ ಇರ್ಬೋದು, ಇವನ್ನೆಲ್ಲ ನಾವು ನಂಬರ್ನಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ, ಒಂದು ಐಡೆಂಟಿಫಿಕೇಶನ್ ಇರುತ್ತೆ ಅಷ್ಟೇ, ಓಕೆನಾ. ಸೊ ಅದನ್ನ ನಾವು ಕ್ವಾಲಿಟೇಟಿವ್ ಅಂತ ಕರಿತೀವಿ. ಸಿಂಪ್ಲಿ ರಫ್ಲಿ ನೆನ್ಪಿಟ್ಕೋ, ಕ್ವಾಂಟಿಟೇಟಿವ್ ಅಂತ ಅಂದ್ರೆ ನಂಬರ್ನಲ್ಲಿ ಎಕ್ಸ್ಪ್ರೆಸ್ ಮಾಡುವಂತಹ ಡೇಟಾ, ಹೈಟು, ವೆಯ್ಟು, ನಂಬರ್ ಆಫ್ ಸ್ಟೂಡೆಂಟ್ಸ್, ನಂಬರ್ ಆಫ್ ಕಾರ್ಸ್, ಓಕೆನಾ, ಪರ್ಸೆಂಟೇಜ್, ಇವೆಲ್ಲ ಯಾವ್ದ್ಯಾವ್ದನ್ನ ನಂಬರ್ನಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ ಅದನ್ನ ನಾವು ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೀವಿ. ಕ್ವಾಲಿಟೇಟಿವ್ ಡೇಟಾ ಅಂತ ಅಂದ್ರೆ ಕಲರ್ ಇರ್ಬೋದು, ರಿಸಲ್ಟ್ ಇರ್ಬೋದು. ರಿಸಲ್ಟ್ ಅಲ್ಲಿ ನೋಡು, ರಿಸಲ್ಟ್ ಬೇರೆ, ಪರ್ಸೆಂಟೇಜ್ ಬೇರೆ. ಪರ್ಸೆಂಟೇಜ್ ಅನ್ನೋದು ಕ್ವಾಂಟಿಟೇಟಿವ್ ಡೇಟಾ ಆಗುತ್ತೆ. ಪರ್ಸೆಂಟೇಜ್ ಎಷ್ಟಪ್ಪ ಅಂದ್ರೆ 93.5 ಅಂತ ಆತರ ಹೇಳ್ತೀವಿ. ರಿಸಲ್ಟ್ ಅಂತಂದ್ರೆ ಪಾಸ್ ಆರ್ ಫೇಲ್ ಅಂತ ಹೇಳ್ತೀವಿ. ರಿಸಲ್ಟ್ ಇಸ್ ಎ ಕ್ವಾಲಿಟೇಟಿವ್, ಪರ್ಸೆಂಟೇಜ್ ಇಸ್ ಎ ಕ್ವಾಂಟಿಟೇಟಿವ್, ಓಕೆನಾ. ಸೊ ಇದು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಯ್ತು ಅಂತ ಅನ್ಸುತ್ತೆ. ಈಗ ಈ ಕ್ವಾಂಟಿಟೇಟಿವ್ ಡೇಟಾ ಏನಿರುತ್ತೆ ಆ ಡೇಟಾ ಪರ್ಸನ್ ಟು ಪರ್ಸನ್, ಎಲಿಮೆಂಟ್ ಟು ಎಲಿಮೆಂಟ್ ಸೇಮ್ ಇರೋದಿಲ್ಲ. ಈಗ ಸಪೋಸ್ ಇಫ್ ಯು ವಾಂಟ್ ಟು ಮೆಜರ್ ದಿ ಹೈಟ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್, ಆ ಹೈಟ್ಸು ಪ್ರತಿಯೊಬ್ಬ ವ್ಯಕ್ತಿಗೂ ಸೇಮ್ ಇರಲ್ಲ ಅಲ್ವಾ, ಹೈಟ್ಸ್ ಡಿಫ್ರೆಂಟ್ ಆಗುತ್ತಲ್ವಾ ಪ್ರತಿಯೊಬ್ಬ ಯೂನಿಟ್ಗೂ ಕೂಡ. ಅಂದ್ರೆ ಅದನ್ನೇ ನಾವೇನಂತ ಕರಿತೀವಿ, ವೇರಿಯಬಲ್ ಅಂತ ಕರಿತೀವಿ. ನೋಡಿ ವೇರಿಯಬಲ್ ಡೆಫಿನೇಷನ್ ಓದಿ. ಈಗ ವೇರಿಯಬಲ್ ಅಂತ ಅಂದ್ರೆ ಎ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್, ಓಕೆ, which varies from unit to unit, okay, is called a variable. ಅಂದ್ರೆ ಏನಿದೆ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಒಂದೊಂದು ಯೂನಿಟ್ ಇಂದ ಒಂದೊಂದು ಯೂನಿಟ್ಗೆ ವೇರಿ ಆಗ್ತಾ ಇರುತ್ತೆ. ಆಬ್ವಿಯಸ್ಲಿ ವೇರಿ ಆಗ್ತಾ ಇರುತ್ತೆ, ಎಲ್ಲರೂ ಒಂದೇ ತರ ಇರೋದಿಲ್ಲ. ಅದನ್ನ ಆ ಕ್ಯಾರೆಕ್ಟರಿಸ್ಟಿಕ್ನೇ ನಾವೇನಂತ ಕರಿತೀವಿ ಅಂದ್ರೆ ವೇರಿಯಬಲ್ ಅಂತ ಕರಿತೀವಿ. ಕ್ಲಿಯರ್ ಅಲ್ವಾ? ಅದನ್ನೇನೆ ಅಟ್ರಿಬ್ಯೂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಎ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ವಿಚ್ ವೇರೀಸ್ ಫ್ರಮ್ ಯೂನಿಟ್ ಟು ಯೂನಿಟ್ ಈಸ್ ಕಾಲ್ಡ್ ಅನ್ ಅಟ್ರಿಬ್ಯೂಟ್ ಅಂತ ಕರಿತೀವಿ. ಓಕೆ, ಹ್ಯಾಪಿನೆಸ್ ಇರ್ಬೋದು ಅಥವಾ ನಿಮಗೆ ಎಷ್ಟೊಂದು ಕಲರ್ ಇರ್ಬೋದು. ಕಲರ್ ಈಸ್ ನಾಟ್ ಸೇಮ್ ಫಾರ್ ಎವ್ರಿ ಒನ್, ಓಕೆನಾ. ವಿ ಹ್ಯಾವ್ ಡಿಫ್ರೆಂಟ್ ಕಲರ್ಸ್. ಕಲರ್ ಈಸ್ ಎ ಅಟ್ರಿಬ್ಯೂಟ್ ಅಂತ ಕರಿತೀವಿ. ಅಟ್ರಿಬ್ಯೂಟ್ ಅಂದ್ರೆ ಇಟ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಅಂತ ಅಷ್ಟೇ. ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮಾಡಬೇಕಾದ್ರೆ ನಾವು ಅಲ್ಲಿ ವೇರಿಯಬಲ್ ಅಂತ ವರ್ಡ್ ನ ಯೂಸ್ ಮಾಡ್ತಾ ಇರ್ತೀವಿ. ಕ್ವಾಲಿಟೇಟಿವ್ ಅನಾಲಿಸಿಸ್ ಮಾಡಬೇಕಾದ್ರೆ ಅಲ್ಲಿ ನಾವು ಅಟ್ರಿಬ್ಯೂಟ್ ಅಂತ ಯೂಸ್ ಮಾಡ್ತಾ ಇರ್ತೀವಿ ಅಷ್ಟೇ, ಇನ್ನೇನಿಲ್ಲ. ವೇರಿಯಬಲ್ ಅನ್ನೋದು ಇಟ್ ಈಸ್ ರಿಗಾರ್ಡಿಂಗ್ ದಿಸ್ ಒನ್ ಕ್ವಾಂಟಿಟೇಟಿವ್, ಅಂಡ್ ದಿ ಅಟ್ರಿಬ್ಯೂಟ್ ಅನ್ನೋದು ಇಟ್ ಈಸ್ ಅಬೌಟ್ ದಿ
ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಅಂತ. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಒನ್, ನೀಡ್ ಆಫ್ ಡೇಟಾ ಕಲೆಕ್ಷನ್ ಅಂತ. ಅಂದ್ರೆ ಡೇಟಾ ಕಲೆಕ್ಷನ್ ನಮಗೆ ಯಾಕೆ ಬೇಕು? ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಇದನ್ನ ಕ್ಲಿಯರ್ ಆಗಿ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ವೈ ವಿ ನೀಡ್ ಡೇಟಾ ಕಲೆಕ್ಷನ್, ಯಾಕೆ ನಾವು ಡೇಟಾನ ಕಲೆಕ್ಟ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಇದರಲ್ಲಿ ನಾನು ಏನು ಲಿಸ್ಟ್ ಔಟ್ ಮಾಡಿದ್ದೀನಿ ಇಷ್ಟೇ ಅಂತ ಅಲ್ಲ, ಇನ್ನು ಫಾರ್ ಸೆವ್ರಲ್ ರೀಸನ್ಸ್ ವಿ ನೀಡ್ ಡೇಟಾ ಕಲೆಕ್ಷನ್. ಓಕೆ, ನಿಮಗೆ ಒಂದು ಜನರಲ್ ಟಾಪಿಕ್ನ ಅರ್ಥ ಮಾಡಿಸ್ತಾ ಹೋಗ್ತೀನಿ, ಇಷ್ಟು ಓದ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ದ ರಿಯಾಲಿಟಿ. ಅಂದ್ರೆ ರಿಯಾಲಿಟಿನ ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ಡೇಟಾ ಕಲೆಕ್ಟ್ ಮಾಡಬೇಕಾಗತ್ತೆ. ಅಂದ್ರೆ ನೋಡಿ, ಡೇಟಾ ಕಲೆಕ್ಷನ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಟ್ರೆಂಡ್ಸ್, ಪ್ಯಾಟರ್ನ್ಸ್ ಅಂಡ್ ಬಿಹೇವಿಯರ್ಸ್ ಇನ್ ವೇರಿಯಸ್ ಆಸ್ಪೆಕ್ಟ್ಸ್. ಓಕೆನಾ, ವೇರಿಯಸ್ ಆಸ್ಪೆಕ್ಟ್ಸ್ ಅಲ್ಲಿ ಟ್ರೆಂಡ್ ಏನಿದೆ, ಪ್ಯಾಟರ್ನ್ ಏನಿದೆ, ಅದ್ರದ್ದು ಬಿಹೇವಿಯರ್ ಹೆಂಗೆ ಬಿಹೇವ್ ಮಾಡ್ತಾ ಇದೆ, ಅದೊಂದು ವೇರಿಯಬಲ್. ಓಕೆನಾ, ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಡೇಟಾ ಕಲೆಕ್ಟ್ ಮಾಡಬೇಕಾಗುತ್ತೆ. ದ್ಯಾಟ್ ನೀಡ್ಸ್ ದ ಡೇಟಾ ಕಲೆಕ್ಷನ್. ಓಕೆನಾ, ಸೊ ಏನ್ ಹೇಳುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ದ ರಿಯಾಲಿಟಿ, ಗ್ರೌಂಡ್ ರಿಯಾಲಿಟಿ ಏನಿದೆ ಅದು ಅರ್ಥ ಆಗುತ್ತೆ. ಓಕೆನಾ, ಸೊ ಇದು ನಿಮಗೆ ಈಗ ಎಲ್ಲ ಸ್ಟೂಡೆಂಟ್ಸ್ ಏನಿದೆ ಮಾರ್ಕ್ಸ್ನ ಕಲೆಕ್ಟ್ ಮಾಡ್ಕೊಂತೀಯ. ಓಕೆನಾ, ಸೊ ಎಲ್ಲರೂ ಏನೇನು ಟೆಸ್ಟ್ ಬರೆದಿರ್ತಾರೆ, ಟೆಸ್ಟ್ ಮಾರ್ಕ್ಸ್ ಎಲ್ಲ ಲಿಸ್ಟ್ ಔಟ್ ಮಾಡ್ಕೊಂತೀಯ. ಅಂದ್ರೆ ದಟ್ ಈಸ್ ವಾಟ್ ಯು ಆರ್ ಕಲೆಕ್ಟಿಂಗ್ ದಿ ಡೇಟಾ. ಇನ್ನಿಂದ ಎಷ್ಟಪ್ಪ, ಮ್ಯಾಥ್ಸ್ ಅಲ್ಲಿ ಎಷ್ಟಪ್ಪ, ಫಿಸಿಕ್ಸ್ ಅಲ್ಲಿ ಎಷ್ಟಪ್ಪ, ಕೆಮಿಸ್ಟ್ರಿ ಎಷ್ಟಪ್ಪ, ಎಲ್ಲ ನೀನು ಕೇಳ್ಕೊಂತ ಹೋಗ್ತೀಯ. ಸೊ ನಿನ್ಗೆ ಒಂದು ಲಿಸ್ಟ್ ಗೊತ್ತಾಗ್ತಾ ಹೋಗುತ್ತೆ. ಆ ಲಿಸ್ಟ್ ಇಂದ ನೀನು ರಿಯಾಲಿಟಿನ ಅರ್ಥ ಮಾಡ್ಕೋತೀಯ. ರಿಯಾಲಿಟಿ ಇನ್ ದ ಸೆನ್ಸ್, ಓ ಯಾರು ಚೆನ್ನಾಗಿ ಓದ್ತಾರೆ, ಯಾರು ಚೆನ್ನಾಗಿ ಓದಲ್ಲ, ಇದು ನಿನಗೆ ಗೊತ್ತಾಗ್ತಾ ಹೋಗುತ್ತೆ. ದಟ್ ಈಸ್ ವಿ ಕಾಲ್ ಇಟ್ ಆಸ್ ರಿಯಾಲಿಟಿ, ಅಂಡರ್ಸ್ಟ್ಯಾಂಡಿಂಗ್ ದ ರಿಯಾಲಿಟಿ. ಓಕೆ, ರಿಯಾಲಿಟಿ ಏನು ಅಂತ ಗೊತ್ತಾಗುತ್ತೆ. ಬಿಕಾಸ್ ನೀವು ಜಸ್ಟ್ ಪಾಠ ಮಾಡ್ಕೊಂಡು ಹೋಗ್ಬಿಟ್ರೆ ನಿಂಗೆ ರಿಯಾಲಿಟಿ ಗೊತ್ತಾಗೋದಿಲ್ಲ. ಯಾರು ಓದ್ತಾರೆ, ಎಲ್ಲರೂ ತಲೆಲ್ಲಾಡಿಸ್ತಾ ಇರ್ತಾರೆ. ಹೌದ್ ತಾನೆ? ನೀವು ಪಾಠ ಮಾಡ್ಬೇಕಾದ್ರೆ ಯೂಶಲಿ ವಾಟ್ ವಿ ಅಬ್ಸರ್ವ್ ಆಸ್ ಎ ಲೆಕ್ಚರರ್ಸ್, ನಮಗೆ ಎಲ್ಲರೂ ತಲೆಲ್ಲಾಡಿಸ್ತಾರೆ. ಅರ್ಥ ಆಯ್ತೇನಪ್ಪ ಅಂದ್ರೆ ಅರ್ಥ ಆಯ್ತು ಅಂತಾರೆ. ಬಟ್ ನೀನು ಒಂದ್ಸ ಟೆಸ್ಟ್ ಕಂಡಕ್ಟ್ ಮಾಡಿ ಡೇಟಾನ ಕಲೆಕ್ಟ್ ಮಾಡಿದಾಗಲೇ ತಾನೇ ಗೊತ್ತಾಗೋದು, ಓ ರಿಯಾಲಿಟಿ ಯಾರ್ಯಾರು ಸುಮ್ಮನೆ ತಲೆಲ್ಲಾಡುತ್ತಾ ಇದ್ರು, ಯಾರ್ಯಾರು ಸುಮ್ಮನೆ ಹಂಗೆ ಹೇಳ್ತಿದ್ದಾರೆ ಅಂತ. ಸೊ ಈಗ ಇದರಿಂದ ನಿಮಗೆ ರಿಯಾಲಿಟಿ ಅರ್ಥ ಆಯ್ತು. ದಿಸ್ ಇಸ್ ದ ಥಿಂಗ್. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ದ ರಿಯಾಲಿಟಿ. ನೆಕ್ಸ್ಟ್, ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಅಂತ. ಅಂದ್ರೆ ಫಾರ್ ದಿ ಸೇಮ್ ಥಿಂಗ್, ಬೈ ಕಲೆಕ್ಟಿಂಗ್ ದಿ ಡೇಟಾ ವಿ ಕ್ಯಾನ್ ಐಡೆಂಟಿಫೈ ದ ಇಶ್ಯೂಸ್ ಅಂಡ್ ಪ್ರಾಬ್ಲಮ್ಸ್ ದಟ್ ನೀಡ್ಸ್ ಟು ಬಿ ಅಡ್ರೆಸ್ಡ್. ದಿಸ್ ಇಸ್ ಕ್ರೂಷಿಯಲ್ ಫಾರ್ ಫೈಂಡಿಂಗ್ ಎಫೆಕ್ಟಿವ್ ಸೊಲ್ಯೂಷನ್ ಅಂತ. ಅಂದ್ರೆ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡ್ಬೋದು. ಓ ಯಾರ್ಯಾರು ಓದ್ತಾರೆ, ಯಾರ್ಯಾರು ಓದಲ್ಲ ಅನ್ನೋದು ಇಟ್ ಇಸ್ ಅ ಪ್ರಾಬ್ಲಮ್ ಫಾರ್ ಅಸ್. ಓಕೆನಾ, ಓ ಅವ್ರನ್ನ ಐಡೆಂಟಿಫೈ ಮಾಡ್ಬೋದು. ಅಂದ್ರೆ ಪ್ರಾಬ್ಲಮ್ನ ಬಿಫೋರ್ ಗೋಯಿಂಗ್ ಟು ಫೈಂಡ್ ದಿ ಸೊಲ್ಯೂಷನ್ ವಿ ನೀಡ್ ಟು ನೋ ದ ಪ್ರಾಬ್ಲಮ್ ಅಲ್ವಾ. ಆ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಡೇಟಾ ಕಲೆಕ್ಟ್ ಮಾಡೋದ್ರಿಂದ ನಾವು ಪ್ರಾಬ್ಲಮ್ ಏನಿದೆ ಅಂತ ಐಡೆಂಟಿಫೈ ಮಾಡಬಹುದು. ಓಕೆನಾ, ಈಗ ನೀವು ಪಾಪ್ಯುಲೇಷನ್ ಇರ್ಬೋದು, ಸೆನ್ಸಸ್ ಇರ್ಬೋದು, ಎಲ್ಲಾ ತರನು ನಾವು ಡೇಟಾ ಕಲೆಕ್ಟ್ ಮಾಡೋದ್ರಿಂದ ಅಲ್ಲಿ ಜನಗಳಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಅದರಿಂದ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ಫೈಂಡ್ ದ ಬೆಟರ್ ಸೊಲ್ಯೂಷನ್ ಫಾರ್ ದೆಮ್. ಓಕೆನಾ, ಸೊ ದಿಸ್ ಇಸ್ ದ ಥಿಂಗ್. ಅಂಡ್ ಇಂಪ್ರೂವಿಂಗ್ ಕ್ವಾಲಿಟಿ. ಓಕೆನಾ, ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಂತ ಹೋಗ್ಬೋದು. ಡೇಟಾ ಕಲೆಕ್ಷನ್ ಎನೇಬಲ್ಸ್ ಅಸ್ ಟು ಮಾನಿಟರ್ ಅಂಡ್ ಇಂಪ್ರೂವ್ ದ ಕ್ವಾಲಿಟಿ ಆಫ್ ದಿ ಪ್ರಾಸೆಸಸ್, ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್. ಇಟ್ ಹೆಲ್ಪ್ಸ್ ಐಡೆಂಟಿಫೈಯಿಂಗ್ ಏರಿಯಾಸ್ ಫಾರ್ ಇಂಪ್ರೂವ್ಮೆಂಟ್ ಅಂಡ್ ಮೆಜರಿಂಗ್ ಪ್ರೋಗ್ರೆಸ್ ಅಂತ. ಅಂದ್ರೆ ಈಗ ಎಷ್ಟೊಂದು ಎಕ್ಸಾಂಪಲ್ಸ್ಗಳನ್ನ ನೀವು ಕೊಡ್ತಾವ. ಅಂದ್ರೆ ನೀವು ಯಾವುದೇ ಒಂದನ್ನ ಈ ಚಾಪ್ಟರ್ ಅಲ್ಲಿ ಓದ್ಬೇಕಾದ್ರೆ ಯಾವ್ದಾದ್ರು ಒಂದು ಸರ್ವಿಸ್ ಇರ್ಬೋದು, ಯಾವ್ದಾದ್ರು ಒಂದು ಪ್ರಾಡಕ್ಟ್ ಇರ್ಬೋದು, ಇದ್ರದ್ದು ಡೇಟಾ ಕಲೆಕ್ಟ್ ಮಾಡಿ ಅದ್ರದ್ದು ಆ ತರ ಎಕ್ಸಾಂಪಲ್ಸ್ಗೆ ಕಂಪೇರ್ ಮಾಡ್ತಾ ಹೋಗಿ ನಿಮ್ಗೆ ಈಸಿಯಾಗಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ, ಥರ್ಡ್ ಒನ್ ಇದೆ ಇಂಪ್ರೂವಿಂಗ್ ಕ್ವಾಲಿಟಿ ಅಂತ. ಈಗ ಯೂಶುವಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ ವಿ ಆರ್ ಟೇಕಿಂಗ್ ದ ಫೀಡ್ಬ್ಯಾಕ್ಸ್. ಓಕೆನಾ, ಯೂಶುವಲಿ ಐ ಮೀನ್ ಇನ್ಸ್ಟಿಟ್ಯೂಟ್ ಪರ್ಸನ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಏನ್ ಮಾಡ್ತೀನಿ ಅಂದ್ರೆ ಯೂಶುವಲಿ ಎಲ್ಲರದ್ದು ಫೀಡ್ಬ್ಯಾಕ್ ತಗೊಂತೀನಿ ಫ್ರಮ್ ದಿ ಸ್ಟೂಡೆಂಟ್ಸ್. ಅವರು ಫೀಡ್ಬ್ಯಾಕ್ ಕೊಡ್ತಾರೆ. ದಟ್ ಈಸ್ ವಾಟ್ ದ ಡೇಟಾ. ಫೀಡ್ಬ್ಯಾಕ್ ಫಾರ್ಮ್ ಅಂತ ಕೊಡ್ತೀವಿ. ಆ ಫೀಡ್ಬ್ಯಾಕ್ ಅಲ್ಲಿ ಅವರು ದೇ ವಿಲ್ ಮೆನ್ಷನ್ ವಾಟ್ ಆರ್ ದ ಪಾಸಿಟಿವ್ಸ್ ಯು ಹ್ಯಾವ್ ಅಂಡ್ ವಾಟ್ ಆರ್ ದ ನೆಗೆಟಿವ್ಸ್ ಯು ಹ್ಯಾವ್ ಅಂತ. ಸೊ ಅದನ್ನ ನಾನು ಕಲೆಕ್ಟ್ ಮಾಡಿ ನಾನು ಅನಾಲಿಸಿಸ್ ಮಾಡ್ತೀನಿ. ಅವಾಗ ನನಗೆ ಗೊತ್ತಾಗುತ್ತೆ ನಾನು ಯಾವ್ಯಾವ ಏರಿಯಾದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ. ಅಂದ್ರೆ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಿಕ್ಕೆ, ನನ್ನನ್ನು ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಿಕ್ಕೆ ಈ ಡೇಟಾ ಕಲೆಕ್ಷನ್ ತುಂಬಾ ಯೂಸ್ಫುಲ್ ಆಗುತ್ತೆ. ಸಪೋಸ್ ಅವ್ರೇನು ಡೇಟಾ ಕೊಟ್ಟಿಲ್ಲ ಅಂತಂದ್ರೆ ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳಲ್ಲ. ಅಂದ್ರೆ ನಾನು ಹೇಳಿದ್ದೆ ಸರಿ ಅಂತ ಅನ್ಕೊಂಡು ನನ್ನೆಲ್ಲರೂ ಇಷ್ಟಪಡ್ತಾರೆ ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗ್ಬಿಡ್ತೀನಿ.
ಬಿಕಾಸ್ ಅವ್ರು ನನಗೆ ಫೀಡ್ಬ್ಯಾಕ್ ಕೊಟ್ಟಾಗ, ಓ ಇಲ್ಲ ಸರ್ ನೀವು ಇಂತಿಂಥ ಏರಿಯಾಗಳಲ್ಲಿ ಯು ಹ್ಯಾವ್ ಟು ಇಂಪ್ರೂವ್ ಅಂತ ಅಂದಾಗ, ದೆನ್ ಐ ಆಮ್ ಟ್ರೈಂಗ್ ಟು ಇಂಪ್ರೂವ್ ಮೈ ಟೀಚಿಂಗ್, ಇಂಪ್ರೂವ್ ಮೈ ವಾಟ್ ಎವರ್ ದ ಸರ್ವಿಸ್. ನಮ್ಮ ಟೀಚಿಂಗ್ ಪ್ರೊಫೆಷನಲಿ ನಾವೇನು ಟೀಚಿಂಗ್ ಕೊಡ್ತೀವಿ ನಿಮಗೆ, ಆ ಸರ್ವಿಸ್ನ ಕೂಡ ನಾವು ಇಂಪ್ರೂವ್ ಮಾಡ್ಕೋಬಹುದು. ಓಕೆನಾ, ದಟ್ ಈಸ್ ದ ಥಿಂಗ್. ಅಂಡ್ ಇನ್ಫಾರ್ಮಿಂಗ್ ಡಿಸಿಷನ್ ಮೇಕಿಂಗ್ ಅಂತ ಅಂದ್ರೆ ಇದರಿಂದ ನಾವು ಒಳ್ಳೆ ಒಳ್ಳೆ ಡಿಸಿಷನ್ಸ್ಗಳನ್ನ ತಗೋಬಹುದು. ಓಕೆನಾ, ಸೊ ನೀವೇನ್ ಫೀಡ್ಬ್ಯಾಕ್ ಕೊಡ್ತೀರಾ ಅದರಿಂದ ನಾವೇನ್ ಮಾಡ್ಬೋದು, ನಾವು ನಾನು ನೆಕ್ಸ್ಟ್ ಹೆಂಗ್ ಮಾಡಬೇಕು, ನೆಕ್ಸ್ಟ್ ಡಿಸಿಷನ್ ಏನ್ ತಗೋಬೇಕು ಅಂತ ಆ ಡಿಸಿಷನ್ ತಗೊಳ್ಳೋದಿಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಸೊ ಇದು ಗ್ರೌಂಡ್ ರಿಯಾಲಿಟಿ. ಓಕೆನಾ, ಸೊ ಅಂದ್ರೆ ಅನ್ ದ ಸೆನ್ಸ್ ಈ ಡೇಟಾ ಕಲೆಕ್ಷನ್ ಮಾಡೋದ್ರಿಂದ ಯಾವ್ಯಾವೆಲ್ಲ ಅಡ್ವಾಂಟೇಜಸ್ಗಳಿದಾವೆ. ಓಕೆನಾ, ಅಡ್ವಾಂಟೇಜಸ್ ಆಫ್ ನೀಡ್ ಆಫ್ ಡೇಟಾ ಕಲೆಕ್ಷನ್ ಅಂದ್ರೆ ಇಷ್ಟು. ಅಂದ್ರೆ ಡೇಟಾ ಕಲೆಕ್ಷನ್ ಪ್ರೊವೈಡ್ಸ್ ವ್ಯಾಲ್ಯೂಬಲ್ ಇನ್ಸೈಟ್ಸ್ ದಟ್ ಇನ್ಫಾರ್ಮ್ ಡಿಸಿಷನ್ ಮೇಕಿಂಗ್ ಪ್ರಾಸೆಸಸ್ ವೇರಿಯಸ್ ಫೀಲ್ಡ್ ಸಚ್ ಆಸ್ ಬಿಸ್ನೆಸ್ ಅಲ್ಲಿ ಇರ್ಬೋದು, ಹೆಲ್ತ್ ಕೇರ್, ಎಜುಕೇಶನ್ ಅಂಡ್ ಪಬ್ಲಿಕ್ ಪಾಲಿಸಿನಲ್ಲಿ ಎಲ್ಲ. ಈಗ ಪಬ್ಲಿಕ್ ಪಾಲಿಸಿ ಅಂತಂದ್ರೆ ಗೌರ್ಮೆಂಟ್ ಅಲ್ಲಿ ಎಷ್ಟೊಂದು ಪಾಲಿಸೀಸ್ ನ ಇಂಪ್ಲಿಮೆಂಟ್ ಮಾಡಬೇಕಾಗಿರುತ್ತೆ. ಅಂತ ಟೈಮ್ನಲ್ಲಿ ಅವರು ದೇ ಟೇಕ್ ದಿ ಡೇಟಾ, ಅಂದ್ರೆ ಪಬ್ಲಿಕ್ ಒಪಿನಿಯನ್ ತಗೊಂತಾರೆ. ಪಬ್ಲಿಕ್ ಒಪಿನಿಯನ್ ತಗೊಂಡು ಆಫ್ಟರ್ ದಟ್ ಫೈನಲ್ ಸ್ಟೇಜ್ ಅಲ್ಲಿ ಅವ್ರು ಏನ್ ತಗೊಂತಾರೆ, ದೇ ವಿಲ್ ಟೇಕ್ ಎ ಡಿಸಿಷನ್. ಓಕೆ, ಆ ಡಿಸಿಷನ್ ತಗೋಬೇಕಂತಂದ್ರೆ ದೇ ನೀಡ್ ದ ಡೇಟಾ ಇನ್ ದ ಫಾರ್ಮ್ ಆಫ್ ಒಪಿನಿಯನ್ ಆರ್ ಇನ್ ದ ಫಾರ್ಮ್ ಆಫ್ ನಂಬರ್ಸ್, ವಾಟ್ ಎವರ್. ಓಕೆ, ಅದನ್ನ ತಗೊಂಡು ಆದ್ಮೇಲೆ ಅವ್ರು ಅನಾಲಿಸಿಸ್ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಡಿಸ್ಕಷನ್ ಆಗಿ ಅದಾದ್ಮೇಲೆ ಏನ್ ಬರುತ್ತೆ, ದೇ ವಿಲ್ ಟೇಕ್ ಎ ಡಿಸಿಷನ್, ದೇ ವಿಲ್ ಕಮ್ ಟು ಎ ಡಿಸಿಷನ್. ಅದಾದ್ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಓಕೆನಾ, ಇದಕ್ಕೆಲ್ಲವಕ್ಕೂ ಕೂಡ ಏನ್ ಬೇಕಪ್ಪ ಅಂದ್ರೆ ಡೇಟಾ ಕಲೆಕ್ಟ್ ಮಾಡಬೇಕು. ಯಾಕೆ ಡೇಟಾ ಕಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇಷ್ಟೊಂದು ಮಾತಾಡಿದೆ. ಓಕೆನಾ, ಇದಲ್ಲದೆ ಇನ್ನು ಎಷ್ಟೊಂದು ಪಾಯಿಂಟ್ಸ್ಗಳು ಇರ್ತವೆ. ನೀವು ಕ್ವಶನ್ಸ್ ನ ಓದ್ತಾ ಹೋದಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಯಾವುದಕ್ಕೆಲ್ಲ ಡೇಟಾ ಬೇಕಾಗತ್ತೆ ಅಂತ. ಕ್ಲಿಯರ್ ಅಲ್ವಾ? ಎಸ್, ನೆಕ್ಸ್ಟ್ ನೋಡೋಣ. ದಿಸ್ ಸ್ಟೇಜ್ ಆಫ್ ಕ್ಲಾಸಿಫಿಕೇಶನ್ ಡೇಟಾ ಅಂತ ಹೇಳ್ತೀವಿ. ಇದು ನಿಮ್ಮ ಎಕ್ಸಾಮ್ಸ್ಗೆ 100ಕ್ಕೆ 100 ಕ್ವಶನ್ಸ್ ಕೇಳುವಂತಹ ಒಂದು ಟಾಪಿಕ್. ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ, ಇನ್ನೂ ಒಂದ್ಸಾರಿ ಹೇಳ್ಬಿಡ್ತೀನಿ. ಓಕೆ, ಕ್ಲಾಸಿಫಿಕೇಶನ್ ಆಫ್ ಡೇಟಾ ಅಂತ ಬರುತ್ತೆ. ಡೇಟಾನ ಯಾವ್ಯಾವ ರೀತಿ ಕ್ಲಾಸಿಫೈ ಮಾಡ್ಬೋದು ಅಂತ. ಕ್ಲಿಯರ್ ಅಲ್ವಾ? ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಕ್ವಾಂಟಿಟೇಟಿವ್ ಡೇಟಾ ಅಂತ. ಆಲ್ರೆಡಿ ನಾನು ಹೇಳ್ದಿರೋ ಹಾಗೆ ದ ಡೇಟಾ ವಿಚ್ ಆರ್ ನ್ಯೂಮರಿಕಲಿ ಮೆಷರಬಲ್. ಓಕೆನಾ, ನಂಬರ್ನಲ್ಲಿ ಹೇಳೋ ಅಂತ ಯಾವ್ದಾದ್ರೂ ಒಂದು ಡೇಟಾ ಇದ್ರೆ ನ್ಯೂಮರಿಕಲಿ ಮೆಷರಬಲ್, ನಂಬರ್ನಲ್ಲಿ ಹೇಳೋದು, ಆ ತರ ಡೇಟಾ ಇತ್ತು ಅಂದ್ರೆ that data we call it as quantitative data. ಕ್ವಾಂಟಿಟೇಟಿವ್ ಡೇಟಾ ಅಂತ ಕರೀತಾರೆ. ಎಕ್ಸಾಂಪಲ್ಸ್ ನೋಡ್ಬೋದು. ಯು ಕ್ಯಾನ್ ಸಿ ಸೋ ಮೆನಿ ಎಕ್ಸಾಂಪಲ್ಸ್: ಹೈಟ್, ವೆಯ್ಟ್, ನಂಬರ್ ಆಫ್ ಸ್ಟೂಡೆಂಟ್ಸ್, ಪಾಪ್ಯುಲೇಷನ್ ಇನ್ ಎ ಸಿಟಿ, ಏಜ್ ಆಫ್ ಪೀಪಲ್. ಇದನ್ನೆಲ್ಲ ನೀನು ಹೈಟ್ ಅಂತ ಅಂದ್ರೆ ನೀನು ಎಷ್ಟೋ ಒಂದು ನಂಬರ್ 5 feet ಅಂತ ಹೇಳ್ತೀಯ. ವೆಯ್ಟ್ ಅಂತ ಅಂದ್ರೆ 60 kg ಅಂತ ಹೇಳ್ತೀಯ. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದಾರಪ್ಪ ಕ್ಲಾಸ್ ರೂಮ್ ಅಲ್ಲಿ ಅಂತಂದ್ರೆ ನಾನು 40 ಜನ ಇದ್ದಾರೆ ಸರ್ ಅಂತ ಹೇಳ್ತೀಯ. ಅಂದ್ರೆ ಎಲ್ಲ ನೀನು ನಂಬರ್ ನಲ್ಲಿ ಹೇಳ್ತಾ ಇದೆಯಲ್ವಾ, ದಟ್ ಈಸ್ ವಾಟ್ ಕ್ವಾಂಟಿಟೇಟಿವ್ ಡೇಟಾ ಅಂತ ಹೇಳ್ತೀವಿ. ಓಕೆ, ಏಜ್ ಅಂತ ಕೇಳಿದ್ರೆ ಏಜ್ ಆಫ್ ಎ ಪರ್ಸನ್, ಯಾವ್ದು ನಿಮ್ದು ಏಜ್ ಎಷ್ಟಪ್ಪ ಅಂತ ಕೇಳಿದ್ರೆ 15 ವರ್ಷ, 20 ವರ್ಷ, 50 ವರ್ಷ ಹಿಂಗೆ ಹೇಳ್ತೀವಿ. ನಂಬರ್ ನಲ್ಲಿ ಹೇಳ್ತೀವಿ ತಾನೆ. ಆ ನಂಬರ್ ನಲ್ಲಿ ಹೇಳೋ ತರ ಇತ್ತು ಅಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಕ್ವಾಂಟಿಟೇಟಿವ್ ಅಂತ ಕರಿತೀವಿ. ಕ್ಲಿಯರ್ ಅಲ್ವಾ? ಇಷ್ಟು ನಿಮಗೆ ಗೊತ್ತಿರಬೇಕು. ಕ್ವಾಂಟಿಟೇಟಿವ್ ನಲ್ಲಿ there are two types ಇದಾವೆ. there are two types of quantitative data. ಒಂದು ಡಿಸ್ಕ್ರೀಟ್ ಡೇಟಾ, ಇನ್ನೊಂದು ಕಂಟಿನ್ಯೂಸ್ ಡೇಟಾ. ಡಿಸ್ಕ್ರೀಟ್ ಅಂತ ಒಂದಿರುತ್ತೆ, ಕಂಟಿನ್ಯೂಸ್ ಅಂತ ಒಂದಿರುತ್ತೆ. ಓಕೆನಾ, ಈ ಎರಡೂ ಟೈಪ್ಸ್ ಇರ್ತವೆ. ಆ ಎರಡೂ ಟೈಪ್ಸ್ ಏನು ಅಂತ ಈಗ ನೋಡ್ತಾ ಹೋಗೋಣ. ಸೊ ನೆನ್ಪಿಟ್ಕೊಳ್ಳಿ, ಟೈಪ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ವಾಂಟಿಟೇಟಿವ್ ನಲ್ಲಿ 2 types ಇರುತ್ತೆ, ಒಂದು ಡಿಸ್ಕ್ರೀಟ್, ಇನ್ನೊಂದು ಕಂಟಿನ್ಯೂಸ್. ಈ ಎರಡು ಟೈಪ್ಸ್ ನೆನ್ಪಿರ್ಲಿ. ಡಿಸ್ಕ್ರೀಟ್ ಅಂದ್ರೆ ಏನು, ಕಂಟಿನ್ಯೂಸ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ ಈಗ. ಡಿಸ್ಕ್ರೀಟ್ ಡೇಟಾ. ಡಿಸ್ಕ್ರೀಟ್ ಅಂತ ಅಂದ್ರೆ ಎ ವೇರಿಯಬಲ್. ನೋಡಿ ಇಲ್ಲಿ ಯಾಕೆ ವರ್ಡ್ ವೇರಿಯಬಲ್ ಅಂತ ಯೂಸ್ ಮಾಡಿದೆ ಹೇಳು? ವೇರಿಯಬಲ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್, ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ತಾನೆ. ಹಾಗಾಗಿ ನಾನು ಇಲ್ಲಿ ವೇರಿಯಬಲ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಅಟ್ರಿಬ್ಯೂಟ್ ಅಂತ ನಾನು ಎಲ್ಲಿ ಯೂಸ್ ಮಾಡ್ತೀನಿ? ಕ್ವಾಲಿಟೇಟಿವ್ ನಲ್ಲಿ ನಾನು ಅಟ್ರಿಬ್ಯೂಟ್ ಅಂತ ಯೂಸ್ ಮಾಡ್ತೀನಿ. ಇದು ಕ್ಲಿಯರ್ ಇರಲಿ. ಎ ವೇರಿಯಬಲ್ ವಿಚ್ ಅಸ್ಯೂಮ್ಸ್ ಓನ್ಲಿ ಸ್ಪೆಸಿಫೈಡ್ ವ್ಯಾಲ್ಯೂಸ್, ಅಂದ್ರೆ ಓಲ್ ನಂಬರ್ಸ್ ವಿತ್ ಇನ್ ಎ ಗಿವನ್ ರೇಂಜ್ ಈಸ್ ಡಿಸ್ಕ್ರೀಟ್ ವೇರಿಯಬಲ್ ಅಂತ. ಅಂದ್ರೆ ನೀವು ಓಲ್ ನಂಬರ್ಸ್ ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು. ಓಲ್ ನಂಬರ್ಸ್ ಅಂತ ಅಂದ್ರೆ ನೋಡು 0, 1, 2, 3, 4 ಅಂಡ್ ಸೊ ಆನ್. ಇದನ್ನ ನಾವು ಓಲ್ ನಂಬರ್ಸ್ ಅಂತ ಕರಿತೇವೆ. ಯಾವ ಒಂದು ಡೇಟಾನ ಓಲ್ ನಂಬರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅದನ್ನ ನಾವು
ಡಿಸ್ಕ್ರೀಟ್ ಡೇಟಾ ಅಂತ ಕರಿತೀವಿ. ಡಿಸ್ಕ್ರೀಟ್ ಕ್ಲಾಸಿಫಿಕೇಶನ್ ಅಥವಾ ಡಿಸ್ಕ್ರೀಟ್ ಡೇಟಾ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನಂಬರ್ ಆಫ್ ಮೆಂಬರ್ಸ್ ಇನ್ ಎ ಫ್ಯಾಮಿಲಿ. ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಅಂತ ಅಂದ್ರೆ 10 ಅಂತ ಹೇಳ್ಬೋದು, ಇಲ್ಲ 5 ಅಂತ ಹೇಳ್ಬೋದು. ಅಂದ್ರೆ ಅಲ್ಲಿ ಡೆಸಿಮಲ್ಸ್ ಅಲ್ಲಿ ಹೇಳಕ್ಕಾಗಲ್ಲ. ಈಗ ನೀನು ಹೇಳ್ತೇನೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರೆ ನೀನು ನಮ್ಮ ಮನೇಲಿ 2.5 ಮೆಂಬರ್ಸ್ ಇದ್ದಾರೆ ಅಂತ ಹೇಳಕ್ಕಾಗತ್ತಾ? 2.5 ಅಂತ ಹೇಳಕ್ಕಾಗತ್ತಾ? ಅಂದ್ರೆ ಒಬ್ಬ ವ್ಯಕ್ತಿ ಅಂತ ಅಂದ್ರೆ ಒಂದು ಫುಲ್ ವ್ಯಕ್ತಿ, ಓಕೆನಾ, ಅರ್ಧ ವ್ಯಕ್ತಿ ಆತರ ಇರೋದಿಲ್ಲ. ನಂಬರ್ ಆಫ್ ಬೆಂಚಸ್ ಎಷ್ಟಿದಾವೆ ಅಂತ ಅಂದ್ರೆ 5 ಬೆಂಚ್ ಇದೆ, 6 ಬೆಂಚ್ ಇದೆ, 10 ಬೆಂಚ್ ಇದೆ ಅಂತ ಹೇಳ್ತೀಯ. 2.5 ಬೆಂಚ್ ಇದೆ, 5 ಕಾಲ್ ಬೆಂಚ್ ಇದೆ, ಕಾಲ್ ಭಾಗ, ಅರ್ಧ ಭಾಗ, ಮುಕ್ಕಾಲ್ ಭಾಗ ಎಲ್ಲ ಬರೋದಿಲ್ಲ ಇಲ್ಲಿ, ಓಕೆನಾ. ಅಂತ ಡೇಟಾ ಏನಿದೆ ಅದನ್ನ ಡಿಸ್ಕ್ರೀಟ್ ಅಂತ ಕರಿತೀವಿ, ಓಕೆನಾ. ಅರ್ಧ ಭಾಗ, ಕಾಲ್ ಭಾಗ, ಮುಕ್ಕಾಲ್ ಭಾಗ ಇವ್ಯಾವು ಬರಬಾರ್ದು. ಅಂತ ಡೇಟಾನ ನಾವು ಡಿಸ್ಕ್ರೀಟ್ ಅಂದ್ರೆ ಓಲ್ ನಂಬರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು. 1, 2, 3, 4, 0 ಇದೇನಿದಾವೆ ಇವನ್ನೆಲ್ಲ ಓಲ್ ನಂಬರ್ಸ್ ಅಂತ ಕರಿತೀವಿ. ಈ ತರ ಡೇಟಾಗಳನ್ನ ನೀನು ಹೇಳಿದ್ರೆ ಅದನ್ನ ಡಿಸ್ಕ್ರೀಟ್ ಅಂತ ಕರಿತೀವಿ, ಆಯ್ತಲ್ವಾ. ನಂಬರ್ ಆಫ್ ಬೆಂಚಸ್ ಇನ್ ಎ ಕ್ಲಾಸ್ ರೂಮ್ 25 ಓಲ್ ನಂಬರ್. ನಂಬರ್ ಆಫ್ ಕಾರ್ಸ್ ಇನ್ ಎ ಪಾರ್ಕಿಂಗ್ ಲಾಟ್. ಕಾರ್ಸ್ ಅಲ್ಲಿ ಅರ್ಧ ಕಾರು, ಮುಕ್ಕಾಲ್ ಕಾರು ಅಂತ ಎಲ್ಲೂ ಇರೋದಿಲ್ಲ, ಓಕೆನಾ. ಅದಕ್ಕೆ ಅದನ್ನ ಡಿಸ್ಕ್ರೀಟ್ ಅಂತ ಕರಿತೀವಿ. ದ ಪಾಪ್ಯುಲೇಷನ್ ಆಫ್ ಎ ಕಂಟ್ರಿ. ಪಾಪ್ಯುಲೇಷನ್ ಅಂತಂದ್ರೆ ಎಷ್ಟು ಜನ ಇದ್ದಾರೆ, ಜನಗಳಲ್ಲೂ ಅಷ್ಟೇ ಓಲ್ ನಂಬರ್ ಅಲ್ಲೇ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಇದನ್ನ ಅಂತ ಕರಿತೀವಿ ಡಿಸ್ಕ್ರೀಟ್ ಡೇಟಾ ಅಂತ ಕರಿತೀವಿ. ನೆಕ್ಸ್ಟ್ ಕಂಟಿನ್ಯೂಯಸ್ ಡೇಟಾ ಅಂತ ಬರ್ತೀವಿ. ಕಂಟಿನ್ಯೂಯಸ್ ಡೇಟಾ ಅಂತ ಅಂದ್ರೆ ಎ ವೇರಿಯಬಲ್ ವಿಚ್ ಅಸ್ಯೂಮ್ಸ್ ಆಲ್ ದಿ ಪಾಸಿಬಲ್ ವ್ಯಾಲ್ಯೂಸ್ within the given range is a continuous variable ಅಂತ. ಕಂಟಿನ್ಯೂಸ್ ಅಂತ ಅಂದ್ರೆ ಇಲ್ಲಿ ಏನು ಬೇಕಾದ್ರೂ ಬರ್ಬೋದು, ಓಕೆನಾ. ಈಗ ಸಪೋಸ್ ಎಕ್ಸಾಂಪಲ್ ಮಾಡಿ, ಅಂದ್ರೆ ಡಿಸ್ಕ್ರೀಟ್ ಅಂದ್ರೆ ಓನ್ಲಿ ಓಲ್ ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಇಲ್ಲಿ ಡೆಸಿಮಲ್ಸ್ ಕೂಡ ಬರುತ್ತೆ, 2.5, 2.7 ಈ ತರ ಎಲ್ಲ ಬರುತ್ತೆ. ಅಂತ ಡೇಟಾನ ನಾವೇನಂತ ಕರಿತೀವಿ? ಕಂಟಿನ್ಯೂಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹೈಟ್ ಆಫ್ ಸ್ಟೂಡೆಂಟ್ಸ್ ಅಂತ ನೀನ್ ತಗೊಂಡೆ ಅಂತ ಇಟ್ಕೋ. ಹೈಟ್ ಆಫ್ ಸ್ಟೂಡೆಂಟ್ಸ್ ಓಲ್ ನಂಬರ್ ಅಲ್ಲೇ ಇರುತ್ತಾ? ನೋಡಿ, ಈಗ ಒಬ್ಬ ಸ್ಟೂಡೆಂಟ್ ಹೈಟ್ 5 ಫೀಟ್ ಇರುತ್ತೆ, ಇನ್ನೊಬ್ಬ 5.4 ಫೀಟ್ ಇರುತ್ತಲ್ವಾ. ಸೆಂಟಿಮೀಟರ್ ಹೇಳ್ತೀನಿ ಅಂದ್ರೆ 140 ಸೆಂಟಿಮೀಟರ್, 140.5 ಸೆಂಟಿಮೀಟರ್ ಕೂಡ ಒಬ್ಬ ಹೈಟ್ ಇರ್ತಾನಲ್ವಾ, ಅದಲ್ವಾ. 5 ಫೀಟ್, 5.3, 4.9 ಈ ತರ ಪಾಯಿಂಟ್ ಅಲ್ಲೆಲ್ಲ ಬರ್ತವೆ. ಅಂದ್ರೆ ಡೆಸಿಮಲ್ಸ್ ಅಲ್ಲಿ ಏನಾದ್ರೂ ಹೇಳೋ ತರ ಇತ್ತು ಅಂದ್ರೆ ಡೆಸಿಮಲ್ಸ್ ಇರ್ಬೋದು ಅಥವಾ ಫ್ರಾಕ್ಷನ್ಸ್ ಇರ್ಬೋದು, ಓಕೆನಾ. ಈ ಇದರಲ್ಲಿ ನಾವು ಡೇಟಾನ ಎಕ್ಸ್ಪ್ರೆಸ್ ಮಾಡ್ತಿದೀವಿ ಅಂತಂದ್ರೆ ಅದು ಕಂಟಿನ್ಯೂಯಸ್ ಆಗುತ್ತೆ. ಅಂದ್ರೆ ಇಟ್ ಅಸ್ಯೂಮ್ಸ್ ಆಲ್ ದಿ ಪಾಸಿಬಲ್ ವ್ಯಾಲ್ಯೂಸ್, ಬಟ್ ವೇರ್ ಇನ್ ಡಿಸ್ಕ್ರೀಟ್ ಇಟ್ ಡಸ್ ನಾಟ್ ಅಸ್ಯೂಮ್ ಆಲ್ ದಿಸ್ ಪಾಸಿಬಲ್ ವ್ಯಾಲ್ಯೂಸ್. ಇಟ್ ಅಸ್ಯೂಮ್ಸ್ ಓನ್ಲಿ ಸ್ಪೆಸಿಫೈಡ್ ವ್ಯಾಲ್ಯೂಸ್, ದಟ್ ಈಸ್ ಓಲ್ ನಂಬರ್ಸ್ ಮಾತ್ರ ಅಸ್ಯೂಮ್ ಮಾಡುತ್ತದು ಡಿಸ್ಕ್ರೀಟ್ ಅಲ್ಲಿ. ಇದು ಕಂಟಿನ್ಯೂಸ್ ಅಲ್ಲಿ ಇಟ್ ಅಸ್ಯೂಮ್ಸ್ ಆಲ್ ದಿ ಪಾಸಿಬಲ್ ವ್ಯಾಲ್ಯೂಸ್. ಅಂದ್ರೆ ಡೆಸಿಮಲ್ಸ್ ಬರುತ್ತೆ, ಫ್ರಾಕ್ಷನ್ ಬರುತ್ತೆ ಅಂದ್ರೆ ಅದು ಯಾವುದು ಕಂಟಿನ್ಯೂಯಸ್ ಆಗುತ್ತೆ. ನೋಡಿ, ವೆಯ್ಟ್ ಅಷ್ಟೇ. ನೀನ್ ಎಕ್ಸಾಕ್ಟ್ ಆಗಿ 50 kg, 51 kg, 52 kg ಹಿಂಗೇನೆ ಇರ್ತೀರಾ? 51.3, 51.8, 51.25 kg ಇದೀನಿ, ಹೊರೆ ಅರ್ಧ ಮುಕ್ಕಾಲು ಹಿಂಗೆಲ್ಲ ಬರುತ್ತಲ್ವಾ. ಹಾಗಾಗಿ ದಿಸ್ ಇಸ್ ಕಂಟಿನ್ಯೂಯಸ್. ಅಂದ್ರೆ 40 kg ಇಂದ 80 kg ವರೆಗೂ ಏನೇ ಇದ್ರು ಅದನ್ನ ಏನಂತ ಕರಿತೀವಿ ನಾವು? ಏನ್ ಬೇಕಾದ್ರೆ ಬರ್ಬೋದು, 41.5 ಆ ತರ ಬರ್ಬೋದು. ಹಾಗಾಗಿ ಅದನ್ನ ಕಂಟಿನ್ಯೂಸ್ ಅಂತ ಕರಿತೀವಿ. ಅಂದ್ರೆ ಇದನ್ನ ಯೂಶಲಿ ನಾವು ಈ ತರ 140 to 180 ಅಂತ ಏನ್ ಬರಿತೀವಿ ಇದನ್ನ ನಾವು ರೇಂಜ್ ಅಂತ ಕರಿತೀವಿ. ಅಂದ್ರೆ ವಿತಿನ್ ಎ ಗಿವನ್ ರೇಂಜ್ ಇಟ್ ಕ್ಯಾನ್ ಅಸ್ಯೂಮ್ ಎನಿ ವ್ಯಾಲ್ಯೂ ಅಂತ. ಅಂದ್ರೆ ಮಿನಿಮಮ್ 140 ಅಂತ, ಮ್ಯಾಕ್ಸಿಮಮ್ 180 ಅಂತ, ಓಕೆನಾ. ಇದನ್ನ ಸಮ್ಮರೈಸೇಷನ್ ಆಫ್ ಡೇಟಾ ಅಂತ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ, ಅಲ್ಲಿ ನಾವು ಡೀಟೇಲ್ ಆಗಿ ಹೋಗ್ತೀವಿ. ರೇಂಜ್ ಅಂದ್ರೆ ಏನು, ಅಪ್ಪರ್ ಲಿಮಿಟ್ ಅಂದ್ರೆ ಏನು, ಲೋವರ್ ಲಿಮಿಟ್ ಅಂದ್ರೆ ಏನು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಕ್ಲಿಯರ್ ಅಲ್ವಾ? ಅಂಡ್ ಏಜ್ ಆಫ್ ಪರ್ಸನ್ ಇನ್ ಎ ಲೊಕ್ಯಾಲಿಟಿ ಅಂದ್ರೆ 10 years to 80 years. ಒಂದು ಲೊಕ್ಯಾಲಿಟಿನಲ್ಲಿ ಪರ್ಸನ್ಸ್ ಏಜ್ ಎಷ್ಟಿರುತ್ತೆ ಅಂತ ಅಂದ್ರೆ 10 years ಅಂದ್ರೆ 10 years ಅಂತ ಅಲ್ಲ, 10.5 years ಆಗಿರುತ್ತೆ. ಆ ತರ ಡೆಸಿಮಲ್ಸ್ ಎಲ್ಲ ಬರುತ್ತೆ. ಸೊ ಈ ತರ ಡೇಟಾನ ನಾವೇನಂತ ಕರಿತೀವಿ ಅಂದ್ರೆ ಕಂಟಿನ್ಯೂಯಸ್ ಅಂತ ಕರಿತೀವಿ. ಸೊ ಅರ್ಥ ಮಾಡ್ಕೊಳ್ಳಿ, ಡಿಸ್ಕ್ರೀಟ್ ಅಂತ ಅಂದ್ರೆ ಓಲ್ ನಂಬರ್ಸ್ ಮಾತ್ರ ಬರುತ್ತೆ. ಕಂಟಿನ್ಯೂಯಸ್ ಅಂತ ಅಂದ್ರೆ ಇಲ್ಲಿ ಎಲ್ಲಾ ವ್ಯಾಲ್ಯೂಸ್ನು ಅಸ್ಯೂಮ್ ಮಾಡ್ಬೋದು, ಪಾಯಿಂಟ್, ಡೆಸಿಮಲ್ಸ್, ಫ್ರಾಕ್ಷನ್ಸ್ ಎಲ್ಲಾನು ಬರುತ್ತೆ. ಕ್ಲಿಯರ್ ಆಯ್ತಲ್ವಾ? ಸೊ ಇಷ್ಟ ಆಗಿತ್ತು ಇವತ್ತಿನ ಕ್ಲಾಸು. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಅಭ್ಯಾಸ ಅಕಾಡೆಮಿ ಕಡೆಯಿಂದ ನಿಮ್ಗೆ DCET 2025ಗೆ ನಾವು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ ಕ್ಲಾಸಸ್ ನಿಮ್ಗೆ ಏನಾದರೂ ಬೇಕು ಅಂತ ಅಂದ್ರೆ ನಿಮ್ಗೆ ಕ್ಲಾಸಸ್ ಏನು ಫೀಚರ್ಸ್ ಇದೆ, ಹೈಲೈಟ್ಸ್ ಇದೆ ಎಲ್ಲ ನೀವು ನೋಡ್ಕೊಂತ ಹೋಗ್ಬೋದು. ಎವ್ರಿ ಡೇ ನಿಮಗೆ 2 hours ಕ್ಲಾಸ್ ಇರುತ್ತೆ, ಸಪ್ರೇಟ್ ವಾಟ್ಸ್ಆ್ಯಪ್ ಗ್ರೂಪ್ ಇರುತ್ತೆ. ಸೊ ನಿಮಗೆ ಎವ್ರಿ ಡೇ ಕ್ಲಾಸು ಮತ್ತು ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಎಲ್ಲ ಇರುತ್ತೆ. ವೀಕ್ಲಿ 2 ಮಾಕ್ ಟೆಸ್ಟ್ ಇರುತ್ತೆ. ಆ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ ನಿಮ್ಮನ್ನ ನೀವು ಇವ್ಯಾಲ್ಯೂಯೇಟ್ ಮಾಡ್ಕೋಬೋದು.
ಸೊ ದಟ್ ನೀವು ನಿಮ್ಮ DCT ಪ್ರಿಪ್ರೇಷನ್ನ ಚೆನ್ನಾಗಿ ಬೂಸ್ಟ್ ಮಾಡ್ಕೋಬೋದು ಅಂತ ಹೇಳ್ತೀವಿ. ಯಾರ್ಯಾರೆಲ್ಲ ಸರ್ ನಾನು 90+ ಸ್ಕೋರ್ ಮಾಡಬೇಕು ಸರ್, ಒಳ್ಳೆ DCT ರ್ಯಾಂಕ್ ತಗೋಬೇಕು, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಬೇಕು ಅಂತ ಇದ್ರೆ ದಿಸ್ ಕೋರ್ಸ್ ಇಸ್ ಬೆಸ್ಟ್ ಫಿಟ್ ಫಾರ್ ಯು. ಓಕೆನಾ? ಸೊ ನೀವು ಆರಾಮಾಗಿ ಕೋರ್ಸ್ನ ಜಾಯಿನ್ ಆಗ್ಬೋದು. ಫೀಸು ತುಂಬ ನಾಮಿನಲ್ ಫೀಸ್ ಇರುತ್ತೆ, ಬರೀ 6,000 ಇರುತ್ತೆ. 6,000 ಫೀಸು ನೀವು ಇನ್ಸ್ಟಾಲ್ಮೆಂಟಲ್ಲಿ ಕೂಡ ನೀವು ಪೇ ಮಾಡ್ಬೋದು. ಸೊ ದಟ್ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಬೇಕು ಅಂತಂದ್ರೆ ಇನ್ನೇನು ಡಿಸ್ಪ್ಲೇ ಕಾಣ್ತಾ ಇದೆ ನಂಬರ್ಸು, ಈ ನಂಬರ್ಸ್ಗೆ ವಾಟ್ಸ್ಆ್ಯಪ್ ಮಾಡಿ ಅಥವಾ ಕಾಲ್ ಮಾಡಿ, ನಾನೇ ಪಿಕ್ ಮಾಡ್ತೀನಿ. ನಿಮ್ದೆಲ್ಲ ಡೌಟ್ಸ್ನ ಕೂಡ ಕ್ಲಿಯರ್ ಮಾಡ್ತೀನಿ. ನಿಮಗೆ ಇದ್ರ ಜೊತೆಗೆ ಫ್ರೀ ಆಪ್ಷನ್ ಎಂಟ್ರಿ ಮತ್ತು ಕಾಲೇಜ್ ಕೌನ್ಸಲಿಂಗ್ ಪ್ರಾಸೆಸ್ ಎಲ್ಲಾನು ನಿಮಗೆ ಫ್ರೀಯಾಗಿ ಸಿಗುತ್ತೆ ಇದರಲ್ಲಿ. ಓಕೆನಾ? ಆ್ಯಂಡ್ ದೆನ್ ಒನ್ ಮೋರ್ ಥಿಂಗ್, DCET 2024 ರಿಸಲ್ಟ್ಸ್ ತುಂಬ ಟ್ರೆಮೆಂಡಸ್ ಆಗಿ ರಿಸಲ್ಟ್ ಕೊಟ್ಟಿದ್ದೀವಿ. ಆ್ಯಂಡ್ ದೇ ಆರ್ ಆಲ್ ಪ್ಲೇಸ್ಡ್ ಇನ್ ವೆರಿ ಗುಡ್ ಇಂಜಿನಿಯರಿಂಗ್ ಕಾಲೇಜಸ್. RV ಕಾಲೇಜ್ ಇರ್ಬೋದು, BMS, BIT, ತುಂಬ ಒಳ್ಳೊಳ್ಳೆ ರಾಮಾಯ ಕಾಲೇಜ್ ಇರ್ಬೋದು, ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಪ್ಲೇಸ್ಮೆಂಟ್ ಆಗಿದ್ದಾರೆ. ಇದೇ ಥರ ನೀವು ಕೂಡ ಒಳ್ಳೆ ಕಾಲೇಜು, ಒಳ್ಳೆ ಟಾಪ್ ರ್ಯಾಂಕ್ ಬರಬೇಕು ಅಂತಂದರೆ ಡೆಫಿನೆಟ್ಲಿ ಯು ಅಪ್ರೋಚಸ್ ಡೆಫಿನೆಟ್ಲಿ ವಿಲ್ ಹೆಲ್ಪ್ ಯು at the extent, maximum extent will help you. Okay? And for you people, ನಾವೇನ್ ಮಾಡ್ತೀವಿ, ಲಾಸ್ಟ್ ಇಯರ್ ವಿ ಹ್ಯಾವ್ ಅನದರ್ ಚಾನಲ್, ಅಭ್ಯಾಸ ಕರ್ನಾಟಕ ಅಂತ ಒಂದು ಚಾನಲ್ ಇದೆ, ಅಲ್ಲಿ ನಾವು ಮಾಡ್ತಿದ್ವಿ. ದಿಸ್ ಇಯರ್ ಸ್ಪೆಷಲಿ ಫಾರ್ ಡಿಪ್ಲೊಮಾ CET ಅಂತಾನೆ ನಾವು ಅಭ್ಯಾಸ DCET ಅಂತ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ನೀವು ಡಿಪ್ಲೊಮಾ CET ರಿಲೇಟೆಡ್ ಥಿಂಗ್ಸ್ ಏನೇನಿದಾವೆ ಎಲ್ಲವೂ ಕೂಡ ಇನ್ಫಾರ್ಮೇಟಿವ್ ವಿಡಿಯೋಸ್ ಇರ್ಬೋದು, ಕ್ಲಾಸ್ ವಿಡಿಯೋಸ್ ಇರ್ಬೋದು, ಇವನ್ನೆಲ್ಲ ಈ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಈ ಚಾನಲ್ದು ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಒಂದ್ಸರಿ ನೋಡ್ಕೊಳ್ಳಿ. ಓಕೆನಾ? ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ನಿಮಗೆ DCET ಸ್ಟಡಿ ಇನ್ಫೋಸ್ ಆ್ಯಂಡ್ ಸ್ಟಡಿ ಅಂತ ನಿಮಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಆ ಚಾನಲ್ನಲ್ಲಿ ನಿಮಗೆ ಪ್ರತಿಯೊಂದು ವಿಡಿಯೋಗಳ ಲಿಂಕು ಮತ್ತು ಕ್ಲಾಸ್ ನೋಟ್ಸ್ ಇರ್ಬೋದು, ಎಲ್ಲವೂ ಕೂಡ PDF-ಗಳು ಪ್ರತಿಯೊಂದು ಕೂಡ ಇದರಲ್ಲಿ ಸಿಗ್ತವೆ. ಈ ಚಾನಲಿಗೆ ಜಾಯಿನ್ ಆಗಿ, ನಿಮ್ಮ ಹತ್ರ ಏನಾದರೂ ಟೆಲಿಗ್ರಾಮ್ ಇಲ್ಲ ಅಂತಂದರೆ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿಗೆ ಜಾಯಿನ್ ಆಗಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಸೊ ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅತ್ಯಗತ್ಯ. ಆ್ಯಂಡ್ ನಿಮ್ಗೆ ಏನು ವ್ಯಾಲ್ಯೂಬಲ್ ಕ್ಲಾಸಸ್ ಬೇಕು ಮತ್ತು ಇನ್ಫಾರ್ಮೇಷನ್ ಬೇಕು, ಡೆಫಿನೆಟ್ಲಿ ಥ್ರೂ ದೀಸ್ ಮೀಡಿಯಾ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.